ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತು ಬೆನ್ನುಹುರಿಯ ಸಮಸ್ಯೆ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಬೆನ್ನುಹುರಿ ಸಮಸ್ಯೆ ಅಂದ್ರೇನು, ಯಾವ ಕಾರಣಕ್ಕೆ ಬರುತ್ತೆ, ಯಾವ ಲಕ್ಷಣಗಳಿಂದ ಬೆನ್ನಿನಲ್ಲಿ ಸಮಸ್ಯೆ ಕಂಡು ಬಂದಿದೆ ಮತ್ತು ಪರಿಹಾರ ಏನು, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಿರುವಂತಹ ಡಾಕ್ಟರ್ ಮಂಜುನಾಥ್ ಗಣೇಶ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಸೊ ಡಿಸ್ಕ್ ಪ್ರಾಬ್ಲಮ್ ಅಂದರೆ ಆ್ಯಕ್ಚುಲಿ ಏನು ಅಂತ? ಇವಾಗ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿ ಬಂದಾಗ ಮೊದಲನೇದಾಗಿ ಡಿಸ್ಕ್ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು. ಇವಾಗ ನಾವು ಡಿಸ್ಕ್ ಪ್ರಾಬ್ಲಮ್ ಅಂತ ಏನೋ ಸಾಧಾರಣವಾಗಿ ಹೇಳುವಂಥ ಮಾತಲ್ಲ ಇದು. ಸೊ ನಮ್ಮ ದೇಹದಲ್ಲಿ ಬೆನ್ನು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಬೆನ್ನಿನ ಮೂಳೆಗಳು ಒಂದ್ರ ಮೇಲೆ ಒಂದು ನಿಂತಿದೆ. ಅದೊಂದು ಪಟ್ಟಿ ಥರ ನಮಗೇನು ಅನಿಸುತ್ತೋ ಅದೊಂದು ಪಟ್ಟಿ ಅಲ್ಲ, ಅದು ಒಂದ್ರ ಮೇಲೆ ಒಂದು ನಿಂತಿದೆ. ಇವಾಗ ನೀವು ಒಂದು ಫುಟ್ ರೂಲರ್ನ ನೋಡಿದ್ರೆ ಒಂದು ಇಂಚು ಅಂತ ಡಿವೈಡ್ ಆಗಿರುತ್ತೆ, ಬಟ್ ಎಲ್ಲ ಒಂದು ಫುಟ್ ರೂಲರಲ್ಲಿ ನಿಂತಿರುತ್ತೆ. ಬಟ್ ಅದೇ ಥರನೇ ಇಂಚ್ ಬೈ ಇಂಚ್ ನಮ್ಮ ಬೆನ್ನಲ್ಲಿ ನಿಂತಿರುತ್ತೆ, ಬಟ್ ಅದು ಒಂದಕ್ಕೊಂದು ಜೋಡಣೆ ಇರೋದಿಲ್ಲ. ಬಟ್ ಈ ಪ್ರತಿ ಒಂದು ಮೂಳೆಯನ್ನು ಜೋಡಿಸೋದಕ್ಕೆ ಅಥವಾ ಒಂದ್ರ ಮೇಲೆ ಒಂದನ್ನು ಕರೆಕ್ಟಾಗಿ ಅದೇ ಪೊಸಿಷನ್ನಲ್ಲಿ ಇರೋದಕ್ಕೆ ಅಲ್ಲೊಂದು ಡಿಸ್ಕ್ ಅನ್ನೋದಿರುತ್ತೆ. ಸೊ ಇದನ್ನೇ ನಾವು ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತೀವಿ. ವರ್ಟಿಬ್ರೆ ಅಂದರೆ ಆ ಬೆನ್ನಿನ ಮೂಳೆಗಳು, ಬಟ್ ಅದರ ಮಧ್ಯದಲ್ಲಿ ಇರುವಂಥದ್ದೇ ಡಿಸ್ಕ್. ಸೊ ಇದನ್ನು ನಾವು ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಅಂತೇಳಿ. ಇಲ್ಲಿ ಬರೀ ಒಂದು ಸಮಸ್ಯೆ ಬಂತು ಅಥವಾ ನೀವು ಸಡನ್ನಾಗಿ ಹೇಳ್ತೀರಾ ಡಾಕ್ಟ್ರೇ ನನಗೆ, ಅಥವಾ ನೀವು ಯಾರ ಹತ್ರ ಮಾತಾಡಿ ಯಾಕೋ ಗೊತ್ತಿಲ್ಲ ನನಗೆ ಒಂದೆರಡು ದಿನದಿಂದ ಸೊಂಟ ನೋವಿದೆ, ಕಾಮನೆಸ್ಟ್ ಥಿಂಗ್, ಕತ್ತು ನೋವಿದೆ, ಏನೋ ಹಿಡ್ದಂಗೆ ಅನಿಸುತ್ತೆ ಅಂತ ಹೇಳಿ ನೀವೇನನ್ನು ಹೇಳ್ತೀರಾ. ಸೊ ಇಲ್ಲಿ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ನೀವು ಎಲ್ಲೋ ಒಂದು ಜಾಗ ತೋರಿಸ್ತಾ ಇರ್ತೀರ. ಈಗ ಬೆನ್ನು ನೋವು ಅಂದರೆ ಎಲ್ಲೋ ತೋರಿಸ್ತೀರ, ಬಟ್ ಅದರ ಮೂಲ ಕಾರಣ ಡಿಸ್ಕ್ ಇರುತ್ತೆ. ಆ ಡಿಸ್ಕಲ್ಲಿ ಉಬ್ಬಿರ್ಬೋದು, ಹರಿದಿರ್ಬೋದು ಅದು, ಅಥವಾ ಅದು ಇರುವಂಥ ಪೊಸಿಷನ್ನಿಂದ ಮೂವ್ ಆಗಿರ್ಬೋದು, ಅಥವಾ ಅದು ಡಿಜನರೇಟ್ ಆಗಿರ್ಬೋದು. ಹಲವಾರು ಟೈಪ್ಸಲ್ಲಿ ಅದನ್ನು ನಾವು ಡಿಸ್ಕನ್ನು ಅದರ ಸಮಸ್ಯೆನ ವರ್ಣಿಸ್ಬೇಕಾಗುತ್ತೆ. ಸೊ ಎನಾಟಮಿಕಲಿ ಅದನ್ನು ಹೇಳಬೇಕು ಅಂತ ಹೇಳಿದ್ರೆ, ತಲೆಯ ಬುರುಡೆಯ ಕೆಳಗಡೆ ಮೊದಲನೆಯ ಮೂಳೆ ಬಂದು ಅದನ್ನು ಅಟ್ಲಾಸ್ ಅಂತ ಕರಿತೀವಿ. ಅದರ ಕೆಳಗಡೆ ಡಿಸ್ಕು, ಅದರ ಕೆಳಗಡೆ C2, C3, ಅದರ ಪ್ರತಿ ಒಂದರ ಕೆಳಗಡೆನೂ ಒಂದೊಂದು ಡಿಸ್ಕ್ ಇದೆ. ಸೊ ಡಿಸ್ಕ್ ಹೇಗಿರುತ್ತೆ ಅಂತೇಳಿದ್ರೆ, ಒಂದು ಮೂಳೆಯ ಮೇಲೆ ಇರುತ್ತೆ, ಅದರ ಹೊರಗಿನ ಭಾಗ ಗಟ್ಟಿ ಇರುತ್ತೆ, ಮಧ್ಯದ ಭಾಗ ಸ್ವಲ್ಪ ಮೃದುವಾಗಿರುತ್ತೆ. ಸೊ ಜಿಲಾಟಿನಸ್ ಆಗಿರುತ್ತೆ. ಒಂದು ಎನ್ಸಮ್ಯಾಟಿಕಲ್ ಒಂದು ಆ್ಯಕ್ಟಿವಿಟಿಗೋಸ್ಕರ ಜಿಲಾಟಿನಸ್ ಆಗಿರುತ್ತೆ. ಪ್ಲಸ್ ಹೈಡ್ರೇಷನನ್ನು ಮೇಂಟೈನ್ ಮಾಡೋದಕ್ಕೆ ಈ ಸ್ವಲ್ಪ ಸಾಫ್ಟ್ನೆಸ್ಸು ಕೂಡ ಇರುತ್ತೆ ಅಲ್ಲಿ. ಸೊ ಇದು ಎಲ್ಲೇ ಸ್ವಲ್ಪ ಒತ್ತಡವನ್ನು ಬಂದಾಗ, ಅದರಲ್ಲಿ ಏನೋ ಸಮಸ್ಯೆಗಳು ಬಂದಾಗ, ಮುಂದೆ ಅದನ್ನು ಯಾವ್ಯಾವ ಥರ ಟೈಪ್ ಇದೆ ಅಂತ ಹೇಳಿದಾಗ ಕ್ಲಿಯರಾಗಿ ನಾವು ಗೊತ್ತಾಗುತ್ತೆ. ಸೊ ಅಲ್ಲಿ ಏನಾದರೂ ವೇರಿಯೇಷನ್ ಆದಾಗ ನಿಮಗೆ ನೋವು ಯಾಕೆ ಕಾಣುತ್ತೆ ಅಂದರೆ, ಕರೆಸ್ಪಾಂಡಿಂಗ್ ನರಗಳ ಮೇಲೆ ಒತ್ತಡ ಬೀಳುತ್ತೆ. ಸೊ ಆ ನರದ ಮೇಲೆ ಒತ್ತಡದಿದ್ದಾಗಲೇ ನಿಮಗೆ ಸಮಸ್ಯೆನ ಕಾಣೋದು. ಸೊ ಇದಕ್ಕೆ ನೀವು ಅದನ್ನು ಸೊಂಟ ನೋವು, ಬೆನ್ನು ನೋವು, ಡಿಸ್ಕ್ ಪ್ರಾಬ್ಲಮ್ ಅಂತ ಏನು ಕರಿತೀವಿ. ಬ್ರಾಡ್ ಸ್ಪೆಕ್ಟ್ರಮಲ್ಲಿ ಹೇಳಬೇಕು ಅಂದರೆ IVDP ಅಂತ ಫ್ಯಾನ್ಸಿಯಾಗಿ ಹೇಳ್ಬೋದು. ಅಂದರೆ ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಪ್ರಾಬ್ಲಮ್. ನೀವೇನು ಲಂಬಾರ್ ಸ್ಪಾಂಡಿಲೈಟಿಸ್, ಸರ್ವೈಕಲ್ ಸ್ಪಾಂಡಿಲೈಟಿಸ್, ಸ್ಲಿಪ್ ಡಿಸ್ಕು, ಡಿಸ್ಕ್ ಬಲ್ಜು, ಹರ್ನಿಯೇಟೆಡ್ ಡಿಸ್ಕು, ಡಿಜನರೇಟಿವ್ ಡಿಸ್ಕ್ ಡಿಸಾರ್ಡರ್, DDD ಅಂತ ಬರೆದಿರ್ತಾರೆ. ಏನೋ ಅದು ಗ್ರೀಕ್ ಲ್ಯಾಟಿನ್ ಥರ ನಿಮಗೆ ಕಾಣ್ತಾ ಇರುತ್ತೆ. ಸೊ ಇದು ಡಿಜನರೇಟಿವ್ ಡಿಸ್ಕ್ ಪ್ರಾಬ್ಲಮ್. ಸೊ ಇದನ್ನೆಲ್ಲ ಕಂಡೀಷನ್ಸ್ ಆಫ್ ಡಿಸ್ಕ್ ಇಶ್ಯೂಸ್. ಓಕೆ, ಡಿಸ್ಕ್ ಅಂದಾಗ ಅದು ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಅದು ಹೆಂಗೆ ಫಂಕ್ಷನ್, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಎಸ್, ನಾರ್ಮಲಿ ಏನಾಗುತ್ತೆ ಅಂದರೆ ಅದರ ಕೆಲಸ ಏನು ಅಂತೇಳ್ಬಿಟ್ಟು ಕೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಪ್ರತಿನಿತ್ಯ ನಾವೆಲ್ಲೋ ನಮಗೊಂದು ಕುಷನಿಂಗ್ ಎಫೆಕ್ಟ್ ಬೇಕು. ಸೊ ನೀವು ಮೇಜಿನ ಮೇಲೆ ಒಂದು ಕುರ್ಚಿ ಮೇಲೆ ಕೂತ್ರೆ ಒಂದು ಕುಷನ್ ಇದ್ರೆ ಕೊಡಿ, ಸೊ ನೀವೇನು ಕೇಳ್ತೀರಾ? ಅಥವಾ ಒಂದು ಗಾಡೀಲಿ ಹೋಗ್ತಾ ಇದ್ರೆ ಸೀಟ್ ಮೆತ್ತಿಗಿದೆಯಾ, ಅದಕ್ಕೆ ಶಾಕ್ ಅಬ್ಸರ್ವ್ ಚೆನ್ನಾಗಿದೆ ಎಲ್ಲ ನೀವು ಕೇಳ್ತೀರಾ, ಎತ್ತಾಗ್ತು ನನ್ನ ಅಂತ ಕೇಳ್ತೀರಾ. ಇಲ್ಲಿ ನಿಮ್ಮ ಬೆನ್ನಲ್ಲಿ ಇರುವಂಥ ಮೂಳೆಗಳ ಮಧ್ಯದಲ್ಲಿ ಇರುವಂಥ ಡಿಸ್ಕು ಇದೇ ಕೆಲಸ ಮಾಡೋದು. ಸೊ ಇಟ್ ಅಬ್ಸಾರ್ಬ್ಸ್ ಯುವರ್ ಶಾಕ್. ಸೊ ಸಿಂಪಲೆಸ್ಟ್ ಶಾಕ್ ಅದು ಎಷ್ಟು ಮಟ್ಟಿಗೆ ಅಬ್ಸಾರ್ಬ್ ಆಗುತ್ತೆ ಅನ್ನೋದು ಎಕ್ಸಾಂಪಲ್ ಕೊಡ್ತೀನಿ. ನೀವೊಂದು 3 ಕಾಲಿನ ಕುರ್ಚಿ ಮೇಲೆ ಕೂತಿರ್ತೀರ. ಸಾಧಾರಣವಾಗಿ ಹಳೆ ಕಾಲದಲ್ಲಿ ಇದೊಂದು ಪನಿಷ್ಮೆಂಟ್ ಇತ್ತು. 3 ಕಾಲದ ಕುರ್ಚಿಯಲ್ಲಿ ಕೂರಿಸ್ಬಿಡೋರು. ಎಲ್ಲೂ ಏನು ಬೆನ್ನಿಗಾಗಲಿ ಏನು ಸಪೋರ್ಟ್ ಇಲ್ಲದೆ ಇದ್ದೆ ನೆಟ್ಟು ಕೂರಬೇಕಾಗಿತ್ತು. ಸೊ ಆವಾಗ 90% ಸ್ಟ್ರೈನು, ಪ್ರೆಷರ್ನ ಈ ಡಿಸ್ಕು ತೊಗೊಳುತ್ತೆ. ಸೊ ನಿಮ್ಮನ್ನು ನೆಟ್ಟಿಗಿಡೋದಕ್ಕೆ ಈ ಡಿಸ್ಕು ಕಾರಣ ಆಗುತ್ತೆ. ಸೊ ಒನ್ ಇಸ್ ಟೇಕಿಂಗ್ ದಿ ಪ್ರೆಷರ್. ಯಾವುದೇ ಒಂದು ಮೂಮೆಂಟಲ್ ಪ್ರೆಷರ್, ಓಡ್ತಾ ಇದ್ದೀರಾ, ನಡೀತಾ ಇದ್ದೀರಾ, ಮೆಟ್ಲತ್ತಾ ಇದ್ದೀರಾ, ಇಳಿತಾ ಇದ್ದೀರಾ, ಒಂದು ಕರ್ವೇಚರ್, ಒಂದು ಬೆಡ್ಡಲ್ಲಿ ಟರ್ನ್ ಆಗ್ತೀರಾ, ಎದ್ದು ಕೂತ್ಕೊಳ್ತೀರಾ, ಎನಿ ಮೂಮೆಂಟ್ಗೆ ಆ ಒಂದು ಬ್ಯಾಲೆನ್ಸ್ನ, ಆ ಕರ್ವೇಚರ್ನ ಕೊಡೋದಕ್ಕೆ ಈ ಡಿಸ್ಕ್ ಏಡಾಗುತ್ತೆ. ಸೊ ಅದರಲ್ಲಿ ಬರುವಂಥ ಪ್ರೆಷರ್ನ ಇದು ಅಬ್ಸಾರ್ಬ್ ಮಾಡಿಕೊಂಡು ಮೂಳೆಗಳು, ನರಗಳು ಏನೂ ಡ್ಯಾಮೇಜ್ ಆಗಬಾರ್ದು, ತಮ್ಮ ತಲೆ ಬುರುಡೆಯಿಂದ ಹೋಗ್ತಾ ಇರುವಂಥ ಮೇನ್ ಕೇಬಲ್ಗಳಿಗೂ ಸಮಸ್ಯೆ ಆಗಬಾರ್ದು ಅಂತ ಇದು ನೋಡ್ಕೊಳುತ್ತೆ. ಸೊ ಇಟ್ ಆ್ಯಕ್ಟ್ಸ್ ಎಸ್ ಅ ಪ್ರೊಟೆಕ್ಟಿವ್ ಕಂಡೀಷನ್. ಆ್ಯಂಡ್
ಇದರ ಒಂದು ಹೈಡ್ರೇಷನನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋಗುತ್ತೆ ಅಲ್ಲಿ. ಸೊ ಎಷ್ಟು ಮಟ್ಟಿನ ನೀರಿನ ಅಂಶ ಇರಬೇಕು ಅದನ್ನು ಕೂಡ ಇದು ನೋಡ್ಕೊಳ್ತಾ ಹೋಗುತ್ತೆ. ಕರೆಸ್ಪಾಂಡಿಂಗ್ ನರಗಳನ್ನು ಕರೆಕ್ಟಾಗಿ ಅದಕ್ಕೆ ಆ ಫೋರಮೆನ್ ಅಂತ ಒಂದು ತೂತಿದೆ, ಆ ಮೂಳೆಯಲ್ಲಿ ಒಂದು ಚಿಕ್ಕ ಸಣ್ಣದಾಗಿ ಒಂದು ರಂಧ್ರ ಇದೆ, ಒಂದು ತೂತಿದೆ ಅಲ್ಲಿ, ಅದಕ್ಕೆ ಕರೆಕ್ಟಾಗಿ ಸ್ಪೇಸ್ ಇದೆಯಾ, ಒಂದು ನರ ಹೋಗ್ತಾ ಇದೆಯಾ ಅನ್ನೋದನ್ನು ನೋಡ್ಕೊಳುತ್ತೆ. ಆ ಮೇನ್ ಕೇಬಲ್ ರನ್ ಆಗೋದಕ್ಕೆ, ಸ್ಪೈನಲ್ ಕಾಲಮ್ ರನ್ ಆಗೋದಕ್ಕೆ ಕರೆಕ್ಟಾಗಿ ಜಾಗ ಇದೆಯಾ ಅನ್ನೋದು ನೋಡ್ಕೊಳುತ್ತೆ. ಸೊ ಇಟ್ಸ್ ಚೆಕ್ಸ್ ದಟ್. ಸೊ ನಿಮ್ಮ ಪ್ರತಿ ಒಂದು ಅಂಗಾಂಗಗಳ ಒಂದು ಫಂಕ್ಷನ್ಗೆ ಈ ಡಿಸ್ಕ್ ಅದನ್ನು ಜಾಗನ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಸೊ ಯು ವಿಲ್ ಹ್ಯಾವ್ ದಿ ಕರೆಸ್ಪಾಂಡಿಂಗ್ ಪ್ರಾಬ್ಲಮ್. ಸೊ ಇಟ್ ಅವಾಯ್ಡ್ಸ್ ಯು ಗೆಟಿಂಗ್ ಡ್ಯಾಮೇಜಸ್ ಅಂತೇಳಿ ಅರ್ಥ. ಸೆಕೆಂಡ್ ಥಿಂಗ್, ನಿಮ್ಮ ಪೋಸ್ಚರ್ನ ಮೇಂಟೈನ್ ಮಾಡುತ್ತೆ. ಅವರು ಬೆನ್ನು ಗೂನ್ ಮಾಡ್ಕೊಂಡು ಇರ್ತಾರೆ, ಅವರು ಮುಂದೆ ಬಗ್ಗಿರ್ತಾರೆ, ಸೊ ಒಂದರ ಹಿಂದೆ ಬಗ್ಗಿ ನಡೀತಾ ಇರ್ತಾರೆ, ಈ ಥರದ್ದೆಲ್ಲ ಪೋಸ್ಚರ್ನ ಇದೆ ಮೇಂಟೈನ್ ಮಾಡೋದು. ಸೊ ಹ್ಯಾವ್ ಅನ್ ಇರೆಕ್ಟ್ ಪೋಸ್ಚರ್ ಅಂತ ಹೇಳ್ತೀವಿ. ಒಂದು ಸ್ಮಾಲ್ ಕರ್ವೇಚರ್ ಇದೆ, ಇರೆಕ್ಟ್ ಪೋಸ್ಚರ್ ಅಂತೇಳಿ. ಸೊ ಇದರಲ್ಲೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಥರ ಅಲ್ಲ, ಇಟ್ಸ್ ಅ ಕಂಡೀಷನ್. ಯಾವುದೇ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆದಾಗ ಶಿ ಗೈನ್ಸ್ ವೆಯ್ಟ್ ಆನ್ ದ ಲೋವರ್ ಅಬ್ಡಮನ್. ಸೊ ಆಗೇನಾಗುತ್ತೆ, ನೀವು ಅವ್ರ ಬೆನ್ನು ನೋಡಿದ್ರೆ ಒಳಗಡೆ ಹೋಗಿರುತ್ತೆ. ಡೆಲಿವರಿ ಆದ ನಂತರ ಪುನಃ ಇಟ್ ಕಮ್ಸ್ ಬ್ಯಾಕ್ ಟು ದಿ ಸೇಮ್ ನಾರ್ಮಲ್ ಅನಾಟಾಮಿಕಲ್ ನಾರ್ಮಲ್ ಪೊಸಿಷನ್. ಸೊ ಇದು ಅಷ್ಟು ಮಟ್ಟಿಗೆ ಕರ್ವೇಚರ್ ತೊಗೊಂಡು ರಿಟರ್ನ್ ಬರುತ್ತೆ ಅನ್ನೋ ಒಂದು ಎಕ್ಸಾಂಪಲ್ನ ನೀವು ಅರ್ಥ ಮಾಡ್ಕೊಳ್ಳಿ. ಹೌ ಮಚ್ ಸ್ಟ್ರೈನ್ ಡಸ್ ಇಟ್ ಟೇಕ್ ಆ್ಯಂಡ್ ಹೌ ಮಚ್ ವೇಟ್ ಬೇರಿಂಗ್ ಕೆಪಾಸಿಟಿ ಅ ಡಿಸ್ಕ್ ಇಸ್ ಗಾಟ್. ಓಕೆ. ಸಾಮಾನ್ಯವಾಗಿ ನೀವು ಆಗಲೇ ಹೇಳಿದಾಗೆ ರೋಗಿಗಳು ನನಗೆ ಸ್ವಲ್ಪ ಸೊಂಟ ನೋವಿದೆ, ನನಗೆ ಸ್ವಲ್ಪ ಬೆನ್ನು ನೋವಿದೆ, ಈ ಥರ ಹೇಳ್ತಿರ್ತಾರೆ. ಹಾಗಾಗಿ ಆ ಹೇರ್ಲೈನ್ ಡಿಫ್ರೆನ್ಸ್ನ ತಿಳಿಸ್ಕೊಡ್ಬೋದಾ? ಈಗ ಆ್ಯಕ್ಚುಲ್ ಬೆನ್ನು ನೋವು, ಸೊಂಟ ನೋವು ಅಂದ್ರೇನು, ಬೆನ್ನು ಹುರಿ ಅಥವಾ ಡಿಸ್ಕ್ ಸಮಸ್ಯೆ ಅಂದ್ರೇನು, ಆ ಡಿಫ್ರೆನ್ಸ್ನ ತಿಳಿಸ್ಕೊಡ್ಬೋದಾ? ಎಸ್. ಇವಾಗ ಸ್ಮಾಲೆಸ್ಟ್ ಥಿಂಗ್ ಆರ್ ದ ಫ್ಯಾನ್ಸಿಯೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಡಿಸ್ಕ್ದೇ ಸಮಸ್ಯೆ ಅಂತ ಹೇಳಿದ್ರೆ, ಒಂದು ಲೇಮನ್ಗೂ ಒಂದು ಡಾಕ್ಟ್ರಿಗೂ ಡಿಫ್ರೆನ್ಸ್ ಹೇಗೆ ಅರ್ಥ ಮಾಡ್ಕೊಳೋದಕ್ಕೆ ನಿಮಗೂ ಇದನ್ನು ತಿಳಿಸ್ಕೊಟ್ಬಿಡು. ಸೀಕ್ರೆಟ್ ಐ ಗಿವಿಂಗ್ ಔಟ್ ದಿ ಸೀಕ್ರೆಟ್ ಹಿಯರ್. ಸೊ ನೀವು ಆರಾಮಾಗಿ ಮಲಗಿರ್ತೀರ, ಬೆಳಗ್ಗೆ ಎದ್ದು ನಡಿಬೇಕಾದ್ರೆ ಸೊಂಟಕ್ಕೆ ಕೈ ಹಿಡ್ಕೊಂಡು ಒಂದು 10-15 ಹೆಜ್ಜೆ ಹಾಕಿದ ತಕ್ಷಣ ಕೈ ಬಿಡ್ತೀರ, ಆರಾಮಾಗ್ತೀರ. ಈ ಬೆಳಗ್ಗೆ ಎದ್ದು ಕಷ್ಟ ಆಗುತ್ತೆ ಯಾವಾಗ ನಿಮಗೆ ನಡೆಯೋದಕ್ಕೆ ಅಂತೇಳಿದ್ರೆ ನಿಮಗೆ ಡಿಸ್ಕಲ್ ಸಮಸ್ಯೆ ಇದೆ ಅಂತೇಳಿ ಅರ್ಥ. ಫಸ್ಟ್ ಥಿಂಗ್. ಸೊ ದಟ್ ದಿ ಕ್ಲಾಸಿಕಲ್ ಥಿಂಗ್. ನೀವು ಅಷ್ಟನ್ನು ಹೇಳಿದ್ರೆ ಸಾಕು, ಡಾಕ್ಟರ್ ಕ್ಯಾನ್ ಡೆಫಿನೆಟ್ಲಿ ರೈಟ್ ವಾಟ್ ಇಸ್ ದಿ ಪ್ರಾಬ್ಲಮ್. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ನಿಮ್ಗೆ ಅಷ್ಟು ಇದಿಲ್ಲ, ನೀವು ಅಬ್ಸರ್ವೇಷನ್ ಅಷ್ಟಿಲ್ಲ, ದಡಾಬಿಡ ಅಂತ ಎದ್ದು ಓಡಾಡೋದು ಎಲ್ಲ ಮಾಡ್ತಿದ್ದೀರ, ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಯು ವಿಲ್ ಹ್ಯಾವ್ ಅ ಫೈನ್ ಬರ್ನಿಂಗ್ ಪೇಯ್ನ್. ನೋವು ಹೇಗಿರುತ್ತೆ ಒಂಥರ ಯಾರೋ ಈ ಸುಟ್ಟಿರೋದು ಒಂದು ಸ್ಕ್ರೂನ ನಿಮಗೆ ಡ್ರಿಲ್ ಮಾಡ್ತಾ ಇರೋ ಥರದ್ದು ಬಿಸಿನೂ ಇರುತ್ತೆ, ಉರಿತಾನೂ ಇರುತ್ತೆ, ಪ್ಲಸ್ ನೋವು ಇರುತ್ತೆ. ಈ ಉರಿ ನೋವನ್ನು ನೀವು ಅನುಭವಿಸ್ತಾ ಇರ್ತೀರ. ಸೊ ದಿಸ್ ಇಸ್ ಕಾಲ್ಡ್ ಎಸ್, ಅದು ಎಗ್ರವೇಷನ್ ಅಂತ ಹೇಳಿದ್ರೆ ಜಾಸ್ತಿ ಆಗೋದು ಹೇಗೆ ಅಂದರೆ ಸ್ಲೈಟೆಸ್ಟ್ ಮೂಮೆಂಟು. ಜಾಸ್ತಿ ಅದನ್ನೇ ಮಾಡಿದ್ರೆ ನಿಮ್ಗೆ ಕಾಣಿಸಲ್ಲ, ಸ್ಲೈಟೆಸ್ಟ್ ಮೂಮೆಂಟ್ ಅಥವಾ ಫಸ್ಟ್ ಮೂಮೆಂಟ್. ಇವಾಗ ನೀವೇನೋ ಅಲ್ಲುಜ್ಜಕ್ಕೆ ಹಿಂಗೆ ಅಂತೀರಾ, ಸ್ವಲ್ಪ ಹಿಂಗೆ ಅಲ್ಲಾಡುತ್ತೆ, ಎಸ್. ನೀವೊಂದು ಸನ್ನೆ ಮಾಡೋಕ್ಕೆ ಕತ್ತು ಬಗ್ಗಿಸ್ತೀರಾ, ಎಸ್, ನೋವು ಕಾಣುತ್ತೆ. ಆ ಫೈನೆಸ್ಟ್ ಇದರಲ್ಲಿ ನಿಮಗೆ ನೋವನ್ನು ನೋಡ್ತಾ ಇದ್ದೀರ, ಆ ನೋವು ನಿಮಗೆ ಉರಿ ನೋವು ಇರುತ್ತೆ. ಸೊ ಆ ಥರದ್ದು ಪೇಯ್ನನ್ನು ನೀವು ಅನುಭವಿಸ್ತಾ ಇದ್ದರೆ ನಿಮಗೆ ಡಿಸ್ಕ್ ಪ್ರಾಬ್ಲಮ್ ಅಂತೇಳಿ ಖಚಿತವಾಗಿ ಹೇಳ್ಬೋದು. ಇನ್ನು ಅಡ್ವಾನ್ಸ್ ಆಯಿತು ನಿಮ್ಮ ಸಮಸ್ಯೆ, ಅದು ಹೋಯ್ತು, ಏನೋ ಪೇಯ್ನ್ ಕಿಲ್ಲರ್ ಮಾಡ್ಕೊಂಡ್ರಿ, ಬಾಂಬ್ ಹಚ್ಕೊಂಡ್ರಿ, ಟ್ರೈಗರ್ ಬಾಂಬ್ ಹಚ್ಕೊಂಡ್ರಿ, ಎಲ್ಲ ಉರಿ ಮೈನಸ್ ಆಗ್ತಾ ಬಂದಾಗ ಅಲ್ಲಿ ಏನಾಗುತ್ತೆ, ದಿಸ್ ಬಿಕಮ್ಸ್ ವರ್ಸ್ಟ್. ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೈಯಲ್ಲಿ ಬರ್ಬೋದು, ಕಾಲಲ್ಲಿ ಬರ್ಬೋದು. ಸೊ ಜೋಮ್ ಅಂದರೆ ನಮ್ನೆಸ್, ಏನೋ ಇಟ್ಕೊಳಕ್ಕೆ ಹೋಗ್ತೀರಾ, ಯಾಕೋ ಗ್ರಿಪ್ ಸಿಗ್ತಾ ಇಲ್ಲ. ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಒಂದು ನಮ್ನೆಸ್, ಅದ್ರ ಜೊತೆ ಗ್ರಿಪ್ ಸಿಗ್ತಾ ಇಲ್ಲ. ದೆನ್ ಅಗೇನ್ ಯು ಸ್ಟಾರ್ಟ್ ಹ್ಯಾವಿಂಗ್ ಒನ್ ಕಾನ್ಸ್ಟೆಂಟ್ ಪೇನ್, ಏನೋ ಒಂಥರ ನೋವ್ತಾ ಇದೆಯಲ್ಲ. ಅದು ಲೆಫ್ಟ್ ಹ್ಯಾಂಡಲ್ಲಿ ಬಂದುಬಿಟ್ರೆ ಹಾರ್ಟಿಗೆ ಸಮಸ್ಯೆ ಅಂತ ಓಡ್ಬಿಡ್ತೀರಾ ನೀವು. ಸೊ ಎಂಜೈನಾ ಪೆಕ್ಟೋರಿಸ್ ಇದೆ ಅಂತ ಹೇಳ್ಬಿಟ್ಟು ಇಟ್ ಆಲ್ಸೋ ಮಿಮಿಕ್ಸ್ ಸಿಮಿಲರ್ಲಿ, ಬಟ್ ಇಟ್ ನಾರ್ಮಲಿ ಆನ್ ದಿ ರೈಟ್ ಆರ್ ದಿ ಲೆಫ್ಟ್ ಹ್ಯಾಂಡ್ ಆರ್ ಬೋತ್ ದ ಹ್ಯಾಂಡ್ಸ್. ಆ ನೋವನ್ನು ನೀವು ಎಳ್ತಾದ ನೋವನ್ನು ನೀವು ಅನುಭವಿಸ್ತಾ ಇರ್ತೀರ ಅಲ್ಲಿ. ಸೊ ಇಲ್ಲಿ ಎಳ್ತಾ ಇರುವಂಥ ನೋವು, ವೆನ್ ಯು ಲೀವ್ ಇಟ್ ಮೋರ್. ಇನ್ನು ಎಲ್ಲ ಪೇಯ್ನ್ ಕಿಲ್ಲರ್ ತೊಗೊಂಡ್ರಿ, ಅದು ಮಸಾಜ್ ಮಾಡಿದ್ರಿ, ದೀಸ್ ಆರ್ ದಿ ಸ್ಟೇಜಸ್. ನೀವೇನು ಮಾಡ್ತೀರಿ, ನಾನು ಮಸಾಜ್ ಮಾಡ್ಕೊಂಡ್ರಿ, ಪೇಯ್ನ್ ಕಿಲ್ಲರ್ ತೊಗೊಂಡ್ರಿ, ಮೆಡಿಕಲ್ ಸ್ಟೋರ್ ಒಂದು ತಲೆ ತಿಂದ್ರಿ, ಎಲ್ಲ ಆದಮೇಲೆ ಏನಾಗುತ್ತೆ ಅಂದರೆ ಸ್ಟಾಪ್ ಲೂಸಿಂಗ್. ಏನಂದರೆ ಕೈಯಲ್ಲಿ ಏನೋ ಕೀ ಇಟ್ಕೊಂಡ್ರೆ ಬಿದ್ದೋಗುತ್ತೆ. ಯು ಡೋಂಟ್ ನೋ ದ ರೀಸನ್, ಯಾಕೆ ಬಿತ್ತು ಅಂತ ಗೊತ್ತಿಲ್ಲ. ಸೊ ಅಲ್ಲೇನಾಯಿತು, ಗ್ರಿಪ್ ಸಿಗ್ತಾ ಇಲ್ಲ. ಅದರ ಅರ್ಥ ಏನಂದರೆ ನೀವು ಆ ಜಾಗದ ಸ್ವಾಧೀನವನ್ನು ಕಳ್ಕೊಳ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಚಪ್ಪಲ್ ಹಾಕ್ಕೊಂಡು ನಡೀತಾ ಇದ್ದಾಗ ಚಪ್ಪಲ್ ಜಾರೋಗಿರುತ್ತೆ, ನೀವು ನಡೆದಿರ್ತೀರ, ದೆನ್ ಯು ರಿಯಲೈಸ್ ಚಪ್ಪಲ್ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ಹ್ಯಾಪನ್ಸ್ ಆನ್ ದಿ ಲಂಬಾರ್ ಇಶ್ಯೂಸು. ಸೊ ಲಂಬಾರ್ ಅಲ್ಲಿ ಏನಾದ್ರು ಡ್ಯಾಮೇಜ್ಗಳಿದ್ದರೆ, ಡಿಸ್ಕ್ ಸಮಸ್ಯೆ ಇದ್ದರೆ ನಿಮ್ಗೆ ಈ ಥರ ಸಿಮ್ಟಮ್ಗಳನ್ನು ನೋಡ್ತೀರಾ. ದಿಸ್ ಇಸ್ ದ ಸ್ಟೇಜಸ್ ಆಫ್ ಇಟ್. ಎಡಿಷ್ನಲ್ಲು ಯೂರಿನೇಷನ್ ಪ್ರಾಬ್ಲಮ್ಮು, ಡ್ರಿಬ್ಲಿಂಗ್ ಆಗುತ್ತೆ, ಕಂಟ್ರೋಲ್ ಇಲ್ಲ, ಕೆಮ್ಮಿದ್ರೆ ಸೀನಿದ್ರೆ ಯೂರಿನ್ ಬರ್ತಾ ಇದೆ ಅಂತ ಹೇಳ್ತೀರಾ, ಇದು ಕಾಂಪ್ಲಿಕೇಟಿವ್ ಕಂಡೀಷನ್. ಬವಲ್ಸ್ ಕಂಟ್ರೋಲ್ ಇಲ್ಲ, ಸೆಕ್ಷುವಲ್ ಆ್ಯಕ್ಟಿವಿಟಿ ಡಿಸ್ಟರ್ಬೆನ್ಸು, ಮೇಲು ಫೀಮೇಲ್ ಇಬ್ಬರಲ್ಲೂ ಸಮಸ್ಯೆಗಳು ಪ್ರಾರಂಭ ಇಲ್ಲಿ. ಸೊ ಇದು ಎಲ್ಲನೂ ಕಾಂಪ್ಲೆಕ್ಸ್ ಕಂಡೀಷನ್ಸ್ಗೆ ನೀವು ಹೋಗ್ತಾ ಇರುವಂಥ. ಓಕೆ, ಈ ಕಾರಣಗಳಿಂದ ಡಿಸ್ಕ್ ಸಮಸ್ಯೆ ಆಗುತ್ತೆ ಅನ್ನೋದಾದರೆ ಪರ್ಟಿಕ್ಯುಲರ್ ಈಗ ಫಸ್ಟ್ ಕಾರಣ ಅಂದರೆ ಪೋಸ್ಚರಲ್ ಪ್ರಾಬ್ಲಮ್.
ನೆಟ್ಟಿಗೆ ನಿಂತ್ಕೊಳೋದಿಲ್ಲ, ಕರೆಕ್ಟಾಗಿ ಕೂತ್ಕೊಳೋದಿಲ್ಲ ಅಂತ ಹೇಳಿ ಏನು ಕಂಪ್ಲೇಂಟ್ಸ್ ಯಾವಾಗಲೂ ಬರ್ತಾ ಇರುತ್ತೋ, ಸೊ ದಟ್ ಈಸ್ ವಾಟ್ ಈಸ್ ಯೋರ್ ಇನಿಷಿಯಲ್ ಪ್ರಾಬ್ಲಮ್ ಆಫ್ ಬ್ಯಾಕ್ ಇಶ್ಯೂಸ್ ಅಥವಾ ಡಿಸ್ಕ್ ಸಮಸ್ಯೆ. ಫಸ್ಟು ಪೋಸ್ಚರಲ್ ಇಶ್ಯೂಸ್. ಎಕ್ಸಾಂಪಲ್, ಮಕ್ಳಿಗೆ ಬುಕ್ ಕೊಟ್ಟಿರ್ತೀರ, ಅವ್ರೇನು ಮಾಡ್ತಾರೆ, ಮಲಗಿ ಓದ್ತಾ ಇರ್ತಾರೆ, ಅಥವಾ ಹಿಂದೆ ಆರಾಮಾಗಿ ಲೇ ಬ್ಯಾಕ್ ಸೆಟ್ಟಿಂಗಲ್ಲಿ ಕೂತ್ಕೊಂಡು ನೋಡೋದು. ಯಾವುದೇ ಚೇರ್ ಕೊಡಿ, ಅದನ್ನು ಲೇ ಬ್ಯಾಕ್ ಮಾಡ್ತಾ ಇರ್ತಾರೆ, ಯಾಕಂದರೆ ಸೊಂಟದ ಭಾಗನ ಮುಂದಕ್ಕೆ ಕೆಳ್ಕೊಂಡು ಹಿಂದೆ ಬಗ್ತಾ ಇರ್ತಾರೆ. ದೇರ್ ಆರ್ ಸರ್ಟನ್ ಚೇರ್ಸ್ ಫಾರ್ ದಟ್. ಈಸಿ ಚೇರ್ ಇದೆ, ಲಾಂಗ್ ಚೇರ್ಸ್ ಇದೆ, ಆ ಥರದಲ್ಲಿ ಕೂತ್ಕೊಳ್ಳೋದನ್ನು ಎಲ್ಲ ಚೇರ್ಗಳಲ್ಲೂ ಕೂತ್ಕೊಂಡ್ರು. ದಿಸ್ ಇಸ್ ವಾಟ್ ಇಸ್ ರಾಂಗ್. ಆಮೇಲಿಂದ ಡೈರೆಕ್ಟಾಗಿ ನಿಂತ್ಕೊಳೋದಿಲ್ಲ, ಒಂದು ಕಡೆಗೆ ಬಗ್ಗಿ ನಿಂತ್ಕೊಳೋದು, ಒಂದು ಕಡೆಗೆ ಹೊರಗೆ ನಿಂತ್ಕೊಳೋದು. ಸೊ ಈ ಥರದ್ದು ಮಾಡೋದ್ರಿಂದ ಬೆನ್ನಿಗೆ ಬೇಕಾಗಿರುವಂಥ ಒಂದು ಎಕ್ಸಸೈಸ್ ಸಪೋರ್ಟ್ಸು ಮಿಸ್ ಆಗ್ತಾರೆ. ಒನ್ ಇಸ್ ಪೋಸ್ಚರಲ್. ಸೆಕೆಂಡ್ ಇಸ್ ನಾನ್ ಸೈಂಟಿಫಿಕ್ ಲಿಫ್ಟಿಂಗ್ ಆಫ್ ವೆಯ್ಟ್ಸ್. ಎಲ್ಲಾಗುತ್ತೆ ಅಂದರೆ ಮನೇಲಿ ಸಡನ್ನಾಗಿ ನೀರು ಬಕೆಟ್ ಎತ್ತೋದು. ಎಸ್, ಸಿಲಿಂಡರ್ ಶಿಫ್ಟ್ ಮಾಡೋದು ಹೆಣ್ಮಕ್ಳಲ್ಲಿ, ಗೃಹಿಣಿಯರಲ್ಲಿ ಇದೊಂದು ದೊಡ್ಡ ಕಂಡೀಷನು. ಸಿಲಿಂಡರ್ ಶಿಫ್ಟ್ ಮಾಡೋಕ್ಕೆ ಹೋಗ್ತಾರೆ, ಸಮಸ್ಯೆ ಬರುತ್ತೆ. ಬಟ್ಟೆ ಒಗ್ದಿರೋದನ್ನು ಒಂದು ಬಕೆಟಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾರೆ, ಇಲ್ಲಿ ಸಮಸ್ಯೆ ಬರುತ್ತೆ ಇಲ್ಲಿ. ಸೊ ಇದನ್ನು ನಾನ್ ಸೈಂಟಿಫಿಕ್ ಅಂತ ಹೇಳೋದು. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮಂಡಿನ ಬೆಂಡ್ ಮಾಡಿ ಒಂದು ಲಿಫ್ಟ್ ಪೊಸಿಷನ್ನ ಸ್ಲೋ ಆಗಿ ಎತ್ತಿ, ಏನೂ ಸಮಸ್ಯೆ ಆಗಲ್ಲ. ನೀವೇನು ಮಾಡಿ ತಟ್ಟನ್ನು ನಿಂತಿರ್ತೀರ, ರೈಟ್ ಆ್ಯಂಗಲ್ಗೆ ಬಗ್ಗೆ ಎತ್ತು ಬಿಡ್ತೀರಾ, ಸೊಂಟ ಡ್ಯಾಮೇಜ್ ಆಯಿತು. ಸೊ ಆ್ಯಂಡ್ ಲಿಫ್ಟಿಂಗ್ ಎನಿ ವೆಯ್ಟ್ ವಿಚ್ ಯು ಆರ್ ನಾಟ್ ಯೂಸ್ ಟು. ಪ್ರತಿದಿನ ಅಭ್ಯಾಸ ಇಲ್ಲದೆ ಲಿಫ್ಟ್ ಮಾಡ್ತೀವಿ. ಇವಾಗ ಹೇಳ್ತೀರಾ ನೀವು, ಸ್ಪೋರ್ಟ್ಸಲ್ಲಿ ಅವ್ರು 100 kg ಎತ್ತಿದ್ರು, ಅವನು ಯಾರೋ ಏನೂ ಇಲ್ಲ, ಅವನು 40 kg ಇರೋನು 100 kg ಎತ್ಕೊಂಡೋದ ಅಂತೆಲ್ಲ ನೀವು ಹೇಳ್ತೀರಾ. ಈಸ್ ಪ್ರಾಕ್ಟೀಸ್ಡ್ ಇಟ್ ಅವ್ರ ಕಾನ್ಸ್ಟೆಂಟ್ ಕಂಡೀಷನ್ಸ್ ರೆಗ್ಯುಲರಾಗಿ ಮಾಡೋವಂಥದ್ದು. ಅದು ನೀವು ಸಡನ್ನಾಗಿ ಮಾಡಿದ್ರೆ ಸಮಸ್ಯೆ. ರೈಟ್, ಇನ್ನು ಮಾತಾಡ್ತೀನಿ ಅದ್ರ ಬಗ್ಗೆ ಡೀಟೇಲ್ ಆಗಿ. ಕರೆ ಕೂಡ ಸಿದ್ಧವಾಗಿದೆ. ಮೊದಲನೇದಾಗಿ ಪಲ್ಲವಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪಲ್ಲವಿ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಶಿವಮೊಗ್ಗದಿಂದ. ಓಕೆ, ಪಲ್ಲವಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಸರ್. ಎಸ್ ಪಲ್ಲವಿ ಅವರು ಹೇಳಿ. ಸರ್, ನಂಗೆ ತುಂಬಾ ದಿನದಿಂದ ಬೆನ್ನೋವು ಬರ್ತಾ ಇದೆ. ಬಟ್ ಆದ್ರೆ ಬೆನ್ನೋವು ಮತ್ತೆ ಬೆನ್ನುಹುರಿ ಸಮಸ್ಯೆ ಡಿಫ್ರೆನ್ಸ್ ನಂಗೆ ಗೊತ್ತಿಲ್ಲ ಅಷ್ಟೊಂದು. ನಾನು ಈ ಸಲ ಬೆನ್ನೋವು ಅಂತಾನೆ ನೋಡ್ಕೊಂಡಿದ್ದೆ. ಬಟ್ ಇವಾಗ ಅನಿಸಿದೆ ಅದು ಬೆನ್ನುಹುರಿ ಸಮಸ್ಯೆ ಇರಬಹುದು ಅಂತ. ಓಕೆ, ಇವಾಗ ಇಲ್ಲೊಂದು ಸಣ್ಣ ಪ್ರಶ್ನೆ. ಇವಾಗ ನಿಮಗೆ ಯಾವ ಭಾಗದಲ್ಲಿ ಬೆನ್ನು ನೋವು ಇದೆ? ಅಂದರೆ ಬೆನ್ನನ್ನು ನಾವು 3 ಭಾಗವಾಗಿ ಮಾಡ್ತೀವಿ, ಮೇಲಿರೋ ಬೆನ್ನು, ಮಧ್ಯದ ಬೆನ್ನು, ಕೆಳಗಡೆ ಬೆನ್ನು. ಸೊ ಯಾವ ಭಾಗದಲ್ಲಿ ನೋವಿದೆ? ಸರ್, ನನಗೆ ಕೆಳಗಡೆ ಪಾರ್ಟಲ್ಲಿ. ಓಕೆ, ಲೋವರ್. ಸೊ ಲಂಬಾರ್ ರೀಜನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಲಂಬಾರ್ ರೀಜನ್ನಲ್ಲಿ ಅದೇ ಜಾಗದಲ್ಲೇ ನೋವಿದೆಯಾ ಅಥವಾ ಆ ನೋವು ಅರಿತಾ ಇದೆಯಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಜಾಗದಲ್ಲಿ ನೋವಿದ್ರೆ ಅರ್ಥ ಏನು ಅಂದರೆ, ಒಂದು ಮಸಲ್ ಕ್ರ್ಯಾಂಪ್ ಥರ ನಿಮಗೆ ಪೇಯ್ನ್ ಇದ್ದರೆ ಇಟ್ ಇಸ್ ಓನ್ಲಿ ಎ ಕಂಡೀಷನ್ ಕಾಲ್ಡ್ ಎ ಸ್ಲಿಪ್ ಡಿಸ್ಕ್. ಅಂದರೆ ಎನಾಟಾಮಿಕಲ್ ಪೊಸಿಷನ್ನಿಂದ ಆ ಒಂದು ಡಿಸ್ಕು ಜಾರು ಬಿಟ್ಟಿದೆ, ಇಟ್ ಇಸ್ ಕಾಲ್ಡ್ ಎ ಸ್ಲಿಪ್ ಡಿಸ್ಕ್. ಅದೇ ಜಾಗದಲ್ಲಿ ನೋವಿದೆ ಅಂತ. ಆ ನೋವು ನನಗೆ ರೇಡಿಯೇಟ್ ಆಗ್ತಾ ಇದೆ, ನಿಮ್ಮಲ್ಲಿ ಅದು ರೇಡಿಯೇಟ್ ಆಗ್ತಾಯಿದೆ, ಬಲಗಾಲ್ಗೋ ಎಡಗಾಲ್ಗೋ ಬರ್ತಾ ಇದೆ, ಅಥವಾ ಬಟಕ್ ರೀಜನಲ್ಲಿ ಬರ್ತಾ ಇದೆ, ಮುಂದೆ ತೊಡೆ ಭಾಗಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ರೇಡಿಯೇಟ್ ಆಗಿದೆ ಅಂತ ಹೇಳಿದ್ರೆ ಡಿಸ್ಕ್ ಬಲ್ಜ್ ಇದೆ ಅಂತೇಳಿ ಅರ್ಥ ಅಲ್ಲಿ. ಸೊ ನಿಮ್ಗೆ ಯಾವುದೋ ಒಂದು ಡಿಸ್ಕು ಉಬ್ಬು ಬಿಟ್ಟಿರುತ್ತೆ, ದಟ್ ಇಸ್ ಪುಷಿಂಗ್ ಡೌನ್ವರ್ಡ್ಸ್. ಸೊ ಅದು ಯಾವುದಾದ್ರೂ ನರ ಶಾಕಿಂಗ್ ಆಗಿ ಎಳಿತಾ ಇದೆ ಅಂತ ಹೇಳ್ತಾ ಇದ್ದಾಗ, ಸೊ ಇಟ್ ಇಸ್ ಕಾಲ್ಡ್ ಅ ಶಿಯಾಟಿಕಾ ಪೇನು ಇನ್ವಾಲ್ವ್ ಆಗಿದೆ ಅಂತೇಳಿ ಅರ್ಥ. ಸೊ ಇಫ್ ದರ್ ಇಸ್ ಅ ರೇಡಿಯೇಷನ್ ಡಿಸ್ಕ್ ಬಲ್ಜ್ ಸಮಸ್ಯೆ ಸಿವಿಯರ್ ಆಗಿದೆ, ನಿಮ್ಗೆ ಏನೂ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಎದ್ದು ಓಡಾಡಿದ್ರೆ ಜೀವ ಹೋಗೋ ಥರ ನೋವು ಬರ್ತಾ ಇದೆ ಅಂದರೆ ಹರ್ನಿಯೇಟೆಡ್ ಕಂಡೀಷನ್ಸ್ ಇರಬಹುದು. ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಿಂಪಲ್ ಬೆನ್ನು ನೋವು ಅಂದರೆ ನೀವು ರೆಸ್ಟ್ ಮಾಡಿ ಚೆನ್ನಾಗಿ ನೀರು ತೊಗೊಳ್ಳಿ ಸಾಕು, ಮಾಯ ಆಗುತ್ತದು. ಬಟ್ ಇಲ್ಲಿ ನೀರು ತೊಗೊಳ್ತೀರಾ, ರೆಸ್ಟ್ ಮಾಡ್ತೀರಾ, ಪೇನ್ ಕಿಲ್ಲರ್ ತೊಗೊಂಡ್ರೂ ಮಸಾಜ್ ಮಾಡಿಸಿದ್ರೂ ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ದೆನ್ ಇಟ್ ಇಸ್ ಅ ಡಿಸ್ಕ್ ಪ್ರಾಬ್ಲಮ್. ಇದರ ಜೊತೆಯಲ್ಲಿ ನಿಮ್ಮ ಗೇಟ್ ಆಲ್ಟ್ರಿಂಗ್ ನಿಮ್ಮ ನಡೆಯೋದನ್ನು ಆಲ್ಟರ್ ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ ನಿಮಗೆ. ಸೊ ದಟ್ ಇಸ್ ಕಾಲ್ಡ್ ಅಸ್ ಡಿಸ್ಕ್ ಇಶ್ಯೂ ಅಂತ ಅರ್ಥ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಪಲ್ಲವಿ ಅವರೇ. ಕಾರಣಗಳನ್ನು ಹೇಳ್ತಾ ಇದ್ರಿ. ಈಗ ಪಲ್ಲವಿ ಅವರು ಹೇಳಿದ ಹಾಗೇನೆ ಕಂಡುಕೊಳ್ಳೋದು ಬಹಳ ಕಷ್ಟ ಆಗಿಬಿಟ್ಟಿದೆ ಸಹಜವಾಗಿ ಜನಸಾಮಾನ್ಯರಲ್ಲಿ. ಹೌದು. ಈಗ ಅವ್ರು ಹೆಂಗೆ ಡಯಾಗ್ನೋಸ್ ಮಾಡ್ಕೋಬೇಕು ಅಂತ? ಇವಾಗ ನಾವು ಸಿಂಪ್ಟಮ್ಗಳನ್ನು ಹೇಳ್ಕೊಂಡು ಬಂದೆ ನಾನಿಲ್ಲಿ. ಇವಾಗ ಇವ್ರಿಗೆ ಹೇಳಿದೆ ನಾನು, ಅವ್ರು ಬೆನ್ನು ಅಷ್ಟೇ ಅಂತ ಹೇಳಿದ್ರೆ ಅದು ಸ್ಲಿಪ್ ಡಿಸ್ಕ್ ಆಗಿರಬಹುದು ಅಂತ. ಈ ಸ್ಲಿಪ್ ಡಿಸ್ಕ್ ಆದಾಗ ಏನಾಗುತ್ತೆ, ಅದು ಇರುವಂಥ ಎನಾಟಮಿಕ್ ಪೊಸಿಷನ್ ಜಸ್ಟ್ ಮೂವ್ ಆದಾಗ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಮಸಲು ಅದು ಸ್ವಲ್ಪ ವೇರಿ ಆದಾಗ ಅಲ್ಲಿ ಸ್ಟ್ರೈನ್ ಆಗ್ತಾ ಇರುತ್ತೆ. ಸೊ ದಟ್ ಗಿವ್ಸ್ ಔಟ್ ದಿ ಪೇನ್. ಸ್ಟೇಜಸ್ ಅಂತಲೂ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಮುಂದಕ್ಕೆ ಹೋದರೆ ಉಬ್ಬು ಬಿಡುತ್ತೆ ಡಿಸ್ಕ್. ಸೊ ದಟ್ ಇಸ್ ದ ನೆಕ್ಸ್ಟ್ ಲೆವೆಲ್. ಅಲ್ಲೇನಾಯಿತು ಅಂದರೆ ಫಾರಮೆನ್ನ ಹತ್ರ ಬಂತು ಅಂತ ಹೇಳಿದ್ರೆ ನರದ ಮೇಲೆ ಒತ್ತಡ ಬಂದು ಸ್ಟಾರ್ಟ್ ರೇಡಿಯೇಟಿಂಗ್. ಬಟ್ ಇಲ್ಲ ಸ್ವಲ್ಪ ಮೂವ್ ಆದ್ರೂ ಉಬ್ಬಿದ್ರೂ ನೋವಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಆ ಉಬ್ಬಿರೋದು ಇದ್ರೂ, ಒಂದೇ ಉಬ್ಬಿದ್ರೂ ನೋವಿರುತ್ತೆ, 2 ಉಬ್ಬಿದ್ರೂ ನೋವಿರುತ್ತೆ. ಅದೇನಾದರೂ ಫಾರಮೆನ್ನ ಹತ್ರ ಬಂದು ಆ ನರ್ವ್ ರೂಟನ್ನು ಕಂಪ್ರೆಸ್ ಮಾಡ್ತಾ ಇದೆ, ಟೀಕಲ್ ಸೆಲ್ ಕಂಪ್ರೆಷನ್ ಆಗ್ತಾ ಇದೆ ಅಂದರೆ ಪೇನ್ ಜಾಸ್ತಿ ಇರುತ್ತೆ. ರೈಟ್, ವೀಣಾ ಅಂತ ಕರೆ ಮಾಡಿ. ಓಕೆ, ವೀಣಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವೀಣಾ ಅವರೇ. ನಮಸ್ತೆ ಮೇಡಮ್. ವೀಣಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್, ನಾವು ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ.
ಹಲೋ ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಸರ್, ನಮ್ಮ ಯಜಮಾನ್ರಿಗೆ ಹಾಂ ಪೂರ್ತಿ ಮೀನ್ ಕಂಡ ಫುಲ್ ನೋವು ಸರ್. ಅವ್ರು ನಡೆದಾಡಕ್ಕೆ ಇಲ್ಲಿಂದ ಒಂದು 10 ಹೆಜ್ಜೆ ಇಡೋಷ್ಟೊತ್ತಿಗೆ ಪೂರ್ತಿ ಪೇನ್ ಬರುತ್ತೆ ಅಂತ ಕುತ್ಕೊಂಡ್ಬಿಡ್ತಾರೆ ಅವರು. ಓಕೆ, ಬರೀ ಮೀನು ಕಂಡ ಅಷ್ಟೇನೋವಾ? ಹೌದು, ಅದು ಫಸ್ಟ್ ಸ್ಟಾರ್ಟಿಂಗ್ ಬೆನ್ನೋವಿತ್ತು. ಇವಾಗ ಬೆನ್ನೋವಿಲ್ಲ, ಫುಲ್ ಮೀನ್ ಕಂಡ ಮಾತ್ರ ನೋವು ಅವರಿಗೆ. ಎಲ್ಲೂ ಹಿಂಗ್ ಓಡಾಡೋದೇ ಇಲ್ಲ ಅವರು. ಓಕೆ ಅಮ್ಮ, ಈ ರೈಟ್. ಇವರ ಮೀನು ಕಂಡದ ಸುತ್ತಲೂ ಅಥವಾ ಮಂಡಿಯ ಸುತ್ತಲೂ ಅಥವಾ ಹಿಂದೆ ಭಾಗದಲ್ಲಿ ಎಲ್ಲಾದ್ರೂ ರಕ್ತನಾಳಗಳು ಉಬ್ಬಿರೋ ಥರ ಏನಾದರೂ ಇದೆಯಾ? ಅದನ್ನೇನಾದ್ರು ಆ ತರ ಏನೂ ಇಲ್ಲ. ಆ ಥರದ್ದೇನೂ ಇಲ್ಲ, ಬಟ್ ಬರೀ ಮೀನು ಕಂಡ ಮಾತ್ರನೇ ನೋವಿದೆ ಅವರಿಗೆ. ನೋವು ಕಾಲು ಒಂದು 10 ಹೆಜ್ಜೆ 15 ಹೆಜ್ಜೆ ಎತ್ತಿಟ್ರೆ ಅವರು ಅಲ್ಲಿ ರೆಸ್ಟ್ ತಗೋಬೇಕು. ಅಲ್ಲಿ ಕುತ್ಕೊಂಡಾಗ ನೋವು ಬರಲ್ಲ, ಓಡಾಡಿದ್ರೆ ಮಾತ್ರ ಪೇನ್ ಅದು. ಅದೇ ಸೋತೋದಂಗೆ ಕಾಲು ನೋವು ಬಂದು ಅವ್ರಿಗೆ ಇದಾಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥ ಅಲ್ಲಿ. ಇವಾಗ ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ 2 ಥರದ ಕಂಡೀಷನ್ನ ನಾವಿಲ್ಲಿ ರೂಲ್ ಔಟ್ ಮಾಡ್ತೀವಿ. ಫಸ್ಟ್ ಇಸ್ ಅವರಲ್ಲಿ ವೆರಿಕೋಸ್ ವೇನ್ಸಿನ ಸಮಸ್ಯೆ ಇರಬಹುದು. ಸೊ ವೆರಿಕೋಸ್ ವೇನ್ಸಿನ ಸಮಸ್ಯೆ ಇದ್ದಾಗ ಏನಾಗುತ್ತೆ ಅಂದರೆ ಮೀನು ಕಂಡಗಳು ಸೋಲುತ್ತೆ, ಗಟ್ಟಿ ಆಗುತ್ತೆ, ಸ್ವಲ್ಪ ಹೊತ್ತು ತಡ ಮಾಡಿ ನಡಿಬೇಕು ಅನಿಸುತ್ತೆ. ಇದು ಹೆಂಗೆ ನಾವು ಲೆಕ್ಕಾಚಾರ ಆಗ್ತೀವಿ ಅಂದರೆ ಪ್ರತಿದಿನ ನೀವು ಹೇಳ್ದಂಗೆ ಅವ್ರು ಒಂದು ಡಿಸ್ಟೆನ್ಸ್ ನಡೀತಾ ಇದ್ದಾರೆ. ಇವಾಗ ಸಡನ್ನಾಗಿ ಅವ್ರಿಗೆ ಆ ಡಿಸ್ಟೆನ್ಸ್ ನಡೆಯೋಕ್ಕಾಗಲ್ಲ, ರೆಸ್ಟ್ ಬೇಕು, ಆಮೇಲಿಂದ ನಡೀತಾರೆ, ಪುನಃ ರೆಸ್ಟ್ ಬೇಕು ಅನ್ನೋದನ್ನು ನೀವು ಹೇಳಿದ್ರಿ. ಸೊ ಅದೇ ಕಂಡೀಷನಲ್ಲಿ ವೆರಿಕೋಸ್ ವೇನ್ಸಲ್ಲಿ ಅಂದರೆ ಉಬ್ಬಿರೋ ರಕ್ತನಾಳಗಳ ಸಮಸ್ಯೆಯಲ್ಲಿ ಇದ್ದವರಲ್ಲಿ ಇದಿರುತ್ತೆ. ಉಬ್ಬಿರೋ ರಕ್ತನಾಳಗಳು ಕಣ್ಣಿಗೆ ಕಾಣಬೇಕು ಅನ್ನೋದೇ ಇಲ್ಲ, ಒಳಗಡೆನೂ ಕೂಡ ಇರ್ಬೋದು. ಅದು ಒಳಗಡೆ ಇದ್ರೂ ತುಂಬ ಡೇಂಜರಸ್. ಯಾಕಂದರೆ ಅಲ್ಲಿ DVT ಅನ್ನೋ ಒಂದು ಪ್ರಾಬ್ಲಮ್ ಏನಂದರೆ ಡೀಪ್ ವೇನ್ ಥ್ರಾಂಬೋಸಿಸ್ ಅನ್ನೋದೊಂದು ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ಏನಾದರೂ ರಕ್ತ ಏನಾದ್ರು ಹೆಪ್ಪು ಕಟ್ಟಿದೆ, ಏನಾದ್ರು ಸಿಕ್ಕಾಕೊಂಡ್ರೆ ಇಟ್ ಕ್ಯಾನ್ ಟ್ರಾವೆಲ್ ಡ್ಯಾಮೇಜ್ ಮಾಡ್ಬೋದು ಅಲ್ಲಿ. ಇದು ಒಂದು ಕಂಡೀಷನ್. ವಿಟಮಿನ್ ಡಿಫಿಷಿಯನ್ಸಿಗಳಿಂದನೂ ಮೀನು ಕಂಡಗಳು ಇಟ್ಕೊಳುತ್ತೆ. ಸೊ ಅದರಿಂದ ವಿಟಮಿನ್ ಸಪ್ಲಿಮೆಂಟ್ಸ್ ಬೇಕಾಗ್ಬೋದು. ಸೊ ಇದನ್ನೂ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸೊಂಟದಿಂದ ಇವು ಹೇಳಿದ್ರೆ ಸೊಂಟ ನೋವಿತ್ತು, ಈ ನಡುವೆ ಕಾಲಿಗೆ ಬಂದಿದೆ ಅಂತ ಹೇಳಿದ್ರೆ ಬೆನ್ನಿನ ಭಾಗದಲ್ಲೇ ಅಂದರೆ ಹಿಂದೆ ಭಾಗದಲ್ಲೇ ಕಾಲಲ್ಲಿ ಬರ್ತಾ ಇದೆ ನೋವು, ಸಡನ್ನಾಗಿ ಮೀನು ಕಂಡದ ಹತ್ರ ಒಳ್ಳೆ ಎಳ್ಕೊಂಡಂಗೆ ಎಲೆಕ್ಟ್ರಿಕ್ ಶಾಕ್ ಥರ ಏನಾದರೂ ನೋವು ಬರ್ತಾ ಇದೆ, ಆ ಮೀನು ಕಂಡ ಗಟ್ಟಿ ಆಗೋಗ್ತಾ ಇದೆ, ಬೆರಳುಗಳೆಲ್ಲ ಎದ್ದೇಳ್ತಾ ಇದ್ರೆ ಇದು ನರಗಳ ಸಮಸ್ಯೆನೇ ಅಂತೇಳಿ ಅರ್ಥ. ಇದು ನ್ಯೂರಲಾಜಿಕಲ್ ಕಂಡೀಷನು. ಅಲ್ಲೆಲ್ಲೋ ಡಿಸ್ಕ್ ಪ್ರೆಸ್ ಆಗಿನೂ ಈ ಥರ ಸಮಸ್ಯೆ ಆಗ್ಬೋದು. ಸೊ ದೇರ್ ಆರ್ 3 ವೇರಿಯಂಟ್ಸ್ ಅಂತ ಹೇಳ್ಬೋದು. ಸೊ ಯಾವುದೇ ಸಮಸ್ಯೆ ಇದ್ರೂ ರೂಲ್ ಔಟ್ ಮಾಡ್ಕೊಂಡು ಅದಕ್ಕೆ ಹೋಮಿಯೋ ಕೇರಲ್ಲಿ ಚಿಕಿತ್ಸೆನ ಮಾಡ್ಬೋದು. ರೈಟ್. ಸುನಂದಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುನಂದಮ್ಮ ಅವ್ರಿಗೆ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ವಿಜಯನಗರದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ. ಹಲೋ, ಎಸ್ ಮೇಡಮ್, ಹೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನನಗೆ L4 L5 ಅಲ್ಲಿ L4 ಅಲ್ಲೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ MRI ಇಂದ. ಓಕೆ. S1 ಹರ್ನಿಯೇಟೆಡ್ ಆಗಿದೆ ಅನ್ನೋದು ಹೇಳಿದ್ದಾರೆ. ಈಗಾಗಲೇ ನಾನು ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ನಮ್ಮ ಮನೆ ಹತ್ರ ಇಲ್ಲಿ ಬಸವೇಶ್ವರ ನಗರ ಹೋಮಿಯೋಪತಿನಲ್ಲಿ. ಓಕೆ. ಆದ್ರೂ ನನಗೆ ನೋವು ಸಬ್ಸೈಡ್ ಆಗ್ತಿಲ್ಲ. ಬೆಳಗ್ಗೆ ಹೊತ್ತು ಎದ್ದಾಗ ನೀವು ಹೇಳ್ತಾ ಇದ್ರಲ್ಲ, ಈಗ ನಾನು ಕೇಳಿಸ್ಕೊಂಡೆ. ಎಸ್. ಪ್ರಾಣ ಹೋಗೋ ಹಾಗೆ ಆಗುತ್ತೆ, ಎದ್ದು ನಿಲ್ಲಕ್ಕಾಗಲ್ಲ. ಸ್ವಲ್ಪ ನಾನು ಹಿಂದಕ್ಕೆ ಬಗ್ಗಿದ್ರು ಪಕ್ಕಕ್ಕೆ ವಾಲಿದ್ದು ಬಟಕ್ಸಲ್ಲಿ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಕಾಲು ಪಾದದವರೆಗೂ ಜುಮ್ ಅನ್ನೋ ತರ ಆಗುತ್ತೆ. ಮತ್ತೆ ಇವಾಗ ನೀವು ಹೇಳಿರೋ ಹೇಳಿ ಅಮ್ಮ, ಹೇಳಿ. ರೈಟ್ ಸೈಡ್ ಅಲ್ಲಂತೂ ಯಾವಾಗ್ಲೂ ಪೇನ್ ಇದ್ದೇ ಇರುತ್ತೆ ಸರ್. ಇದ್ದೇ ಇರುತ್ತೆ. ನೀವು ಚಿತ್ರದಲ್ಲಿ ತೋರಿಸ್ತಾ ಇದೀರಲ್ಲ, ಅವ್ರ ಕೈ ಇಟ್ಕೊಂಡು ಓದಾಡ್ತಿದಾರಲ್ಲ, ಆ ಪೋರ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ನೋವು ಇರುತ್ತೆ. ಓಕೆ. ಇದು ಯಾವಾಗಿಂದ ಇದೆ ಅಂತ ಹೇಳಿ ತಿಳ್ಕೊಳ್ಬೋದಾ? ಎಷ್ಟು ವರ್ಷಗಳಿಂದ? ಸುಮಾರು ಒಂದು 4-5 ಇಯರ್ಸ್ ಇಂದನೂ ಇದೆ ಸರ್ ಇದು. ಓಕೆ. ಏನಾದ್ರೂ ಹಿಸ್ಟ್ರಿ ಆಫ್ ಇಂಜುರಿ, ಬಿದ್ರಿ, ಏಟಾಯ್ತು? ಇಲ್ಲ, ಆ ಥರದ್ದೆಲ್ಲ ಏನೂ ಆಗಿಲ್ಲ. ಓಕೆ. ಮೆನ್ಸ್ಟ್ರುಯೇಷನ್ ಸ್ಟಾಪ್ ಆಗಿದ್ದೆ ಅಂತ ಅನ್ಕೊಂತೀನಿ ನಾನಿಲ್ಲಿ. ಸೊ ಅದಾಗಿದ್ರೆ ಏನಾದ್ರು ಆಸ್ಟಿಯೋ ಆರ್ಥ್ರೈಟಿಸ್? ನನಗೆ 64 ಇಯರ್ಸ್, ನನಗೆ 47ಗೆ ಮೆನ್ಸ್ಟ್ರುಯೇಷನ್ ಸ್ಟಾಪ್ ಆಯಿತು. ಫೈನ್. ಓಕೆ. ಇವಾಗ ನೀವು ಹೇಳೋ ಪ್ರಕಾರನೇ ಇಟ್ಸ್ ಅ ಕ್ಲಿಯರ್ ಇಂಡಿಕೇಶನ್. ಇವಾಗ ಸಿಮ್ಟಮ್ಸು ಎಲ್ಲ ಮ್ಯಾಚ್ ಮಾಡಿದ್ದೀರಾ. ಇದು ಡಿಸ್ಕ್ ಸಮಸ್ಯೆನೇ ಇದು. ಆ್ಯಂಡ್ ಹ್ಯಾಪಿ ಟು ನೋ ದಟ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ಅಷ್ಟು ನಿಮಗೆ ರೆಸ್ಪಾಂಡ್ ಆಗ್ತಾ ಇಲ್ಲ, ನಿಮ್ಮ ಬಾಡಿ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂದರೆ ನಿಮ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತೇಳಿ ಅರ್ಥ ಇಲ್ಲಿ. ಸೊ ಬಾಡಿನೂ ಕೂಡ ರೆಸ್ಪಾಂಡ್ ಆಗಬೇಕು ಇಲ್ಲಿ. ಸೊ ಅದಕ್ಕೆ ಪ್ರಕಾರವಾಗೇ ನಾವು ನಮ್ಮ ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಹೋಮಿಯೋ ಕೇರಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಿಮ್ಮ ಈ ಸಮಸ್ಯೆ ಜೊತೆಯಲ್ಲಿ ಸುತ್ತಮುತ್ತಲಿರೋ ಎಲ್ಲ ಕಂಡೀಷನ್ಗಳನ್ನು ಅರ್ಥ ಮಾಡಿಕೊಂಡು ನಿಮಗಾಗಿ ಒಂದು ಮೆಡಿಸನ್ನ ಸೆಲೆಕ್ಟ್ ಮಾಡ್ಕೊಂಡು ಅದು ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಕೊಟ್ಟ ತಕ್ಷಣ ನೀವು ಸುಮ್ಮನೆ ತೊಗೊಳ್ತಾನೇ ಇರ್ತೀರ. ಇಲ್ಲ, ಇಟ್ ಹ್ಯಾಸ್ ಟು ಗೋ ಅಂಡರ್ ರೈಟ್ ಫಾಲೋ ಅಪ್. ನಿಮ್ಗೆ ಫಾಲೋ ಅಪ್ ಕರೆಕ್ಟ್ ಆದರೆ ನೋವು ಯಾವಾಗಿದೆ, ಯಾವ ಥರ ಇದೆ, ಅದನ್ನೆಲ್ಲ ತಿಳ್ಕೊಂಡು ಟ್ರೀಟ್ಮೆಂಟ್ನ ಮಾಡ್ಬೋದು. ದಿಸ್ ಇಸ್ ವೇರ್ ಹೋಮಿಯೋ ಕೇರ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಪ್ಲೇಸಸ್ ಅಂತ ಅರ್ಥ ಇದೆ. ಶಿವಲಿಂಗಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಲಿಂಗಪ್ಪನವ್ರಿಗೆ. ನಮಸ್ಕಾರ ಮ್ಯಾಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ. ರೈಟ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ.
ಹೇಳಿ ಸರ್. ಸರ್ ಹೇಳಿ. ನಮಸ್ಕಾರ ಅಣ್ಣ. ನಮಸ್ಕಾರ, ಹೇಳಿ ಸರ್. ನನಗೆ ಆಪರೇಷನ್ ಆಗಿದೆ ಬೆನ್ನು. ಹೇಳಿ ಹೇಳಿ. ಆಪರೇಷನ್ ಆಗಿದೆ ಬೆನ್ನು. ಆಪರೇಷನ್ ಆಗಿದೆ. ಇಲ್ಲೊಂದು ಇದೆ, ಹಾಂ, ದುಡ್ಡಿದೆ ಇಲ್ಲೊಂದು. ಇದು ಅದು ನೋವು, ಕಾಲು ತೊಡೆಯುತ್ತಲ್ಲ ಹಿಂಭಾಗ. ಹಾಂ, ಹಿಂಭಾಗ ಮರಿಗೆಟ್ಟಿ ಓಡಾಡಕ್ಕೆ ಬರ್ತಲ್ಲ. ಅದು ಆಗ್ತಲ್ಲ ಮಾತಿನ ನಿಂತಾಗದಲ್ಲಿ. ಓಕೆ. ಸಿ, ಇವಾಗ ನಿಮ್ಮ ಕಂಡೀಷನ್ನು ಡಿಸ್ಕ್ ಆಪ್ರೇಷನ್ ಮಾಡಿದ ಮೇಲೆ ಸಮಸ್ಯೆ ಇದೆ ಅಂತ ಹೇಳ್ತೀರಾ ಅಲ್ಲಿ. ಸೊ ಇಲ್ಲಿ ಆರ್ಟಿಫಿಷಿಯಲ್ ಟ್ರೀಟ್ಮೆಂಟ್ ಅಂದರೆ ಒಂದು ಪ್ಲೇಟನ್ನು ಹಾಕಿ ಸಪೋರ್ಟ್ ಅಂತ ಕೊಟ್ಟಿರ್ತಾರೆ. ಸೊ ಅಲ್ಲಿ ಅದನ್ನು ಎಷ್ಟು 8-9 ಪ್ಲೇಟ್ ಹಾಕ್ಯಾರಣ ನನಗೆ. ಓಹೋ, ಆಯಿತು. ಇವಾಗ ಅಲ್ಲಿ ಪ್ಲೇಟ್ ಹಾಕಿದ್ರೂ ನಿಮಗೆ ಸಮಸ್ಯೆ ಇದಾಗ್ತಾ ಇಲ್ಲ ಅಂದರೆ ಎಲ್ಲೋ ನರದ ಮೇಲೆ ಇನ್ನೂ ಒತ್ತಡ ಇದೆ, ಪ್ಲಸ್ ಪೋಸ್ಟ್ ಆಪರೇಟಿವ್ ಕಂಡೀಷನಲ್ಲಿ ನೀವು ಸಫರ್ ಆಗ್ತಾ ಇದ್ದಾರೆ. ಎಷ್ಟೋ ಸಲ ಏನಂತಂದರೆ ಆಪ್ರೇಷನ್ಗಿಂತ ಮುಂಚೆ ಒಂದು ನೋವಲ್ಲಿ ಅನುಭವಿಸ್ತೀರ, ಆಪ್ರೇಷನ್ ಆದಮೇಲೆ ಮತ್ತೊಂದು ಥರ ನೋವಿರುತ್ತೆ. ಇಲ್ಲೇನಾಗಿರುತ್ತೆ, ಡಿಸ್ಕಿಗೆ ಪುನಃ ಏಟಾಗಿರುತ್ತೆ. ಸೊ ಆ ಡಿಸ್ಕಿಗೆ ಏಟಾಗಿರೋದನ್ನ ಕರೆಕ್ಷನ್ ಕೂಡ ಆಗಬೇಕಾಗತ್ತೆ. ಪುನಃ ಇನ್ನೊಂದು ಸತಿ ಸರ್ಜರಿ ಮಾಡ್ಕೊಂಡು ಕರೆಕ್ಷನ್ ಮಾಡೋವಂಥದ್ದು ಆಗೋದಿಲ್ಲ ಅಲ್ಲಿ. ಸೊ ಈ ಥರ ಇದ್ದರೂ ಕೂಡ ನಾವು ಹೋಮಿಯೋ ಕೇರಲ್ಲಿ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಪೋಸ್ಟ್ ಆಪರೇಟಿವ್ ಡಿಸ್ಕ್ ಪ್ರಾಬ್ಲಮ್ಗಳಿದ್ದೂ ನಾವಿಲ್ಲಿ ಟ್ರೀಟ್ಮೆಂಟನ್ನು ಮಾಡ್ಬೋದು. ಯಾಕಂದರೆ ನರಗಳಿಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅದರ ಪ್ರಕಾರವಾಗಿ ಮೆಡಿಸಿನ್ಗಳನ್ನು ಕೊಡಬೇಕು. ಇವಾಗ ಬೆನ್ನಲ್ಲಿ ಸಮಸ್ಯೆ ಆಗಿದೆ, ಕಾಲಲ್ಲೆಲ್ಲೋ ನೋವು ಬರ್ತಾ ಇದೆ ಅಂದರೆ ಹೌದು, ನಿಜ. ಯಾಕಂದರೆ ಬೆನ್ನಲ್ಲಿರುವಂಥ ನರಗಳೇ ಕೆಳಗಡೆ ಕಾಲ್ಗೂ ಹರಿಯೋದು, ಅದೇ ಪಾಯಿಂಟಿಂದನೇ ಹರ್ಕೊಂಡು ಹೋಗುತ್ತೆ. ಅದನ್ನೆಲ್ಲ ತಿಳ್ಕೊಂಡು ನಿಮ್ಮ ತೊಂದರೆಗಳನ್ನು ಅರ್ಥ ಮಾಡಿಕೊಂಡು ಚಿಕಿತ್ಸೆನ ಮಾಡ್ಬೋದು ಇಲ್ಲಿ. ಓಕೆ, ಹೋಮಿಯೋಪತಿಲಿ ಯಾವ ರೀತಿ ಟ್ರೀಟ್ಮೆಂಟು ಬೆನ್ನು ಹುರಿ ಸಮಸ್ಯೆಗೆ ಅಂತ? ಈಗ ಹೋಮಿಯೋ ಕೇರಲ್ಲಿ ಏನು ಥರ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ, ಇವಾಗ ಪೋಸ್ಟ್ ಆಪರೇಟಿವ್ ಅಥವಾ ಈ ಥರ ತೊಗೊಳ್ತಾ ಇದ್ದೀನಿ ನಾನು, ಮೆಡಿಸನು ಹೆಲ್ಪ್ ಆಗ್ತಾ ಇಲ್ಲ, ನನಗೆ ಇವಾಗ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಎಲ್ಲೋ ಬಿದ್ದೆ, ನಾನು ಏನೇನೋ ಮಾಡಿದೆ, ನನಗೆ ಇವಾಗ ಇದೆ, ಯಾವುದೇ ಥರದ್ದಿರಲಿ, ಅಕ್ಯೂಟ್ ಇರಲಿ, ಕ್ರಾನಿಕ್ ಇರಲಿ, ಇಲ್ಲ ತುಂಬ ಕಂಡೀಷನ್ಸು ವೇರಿಡ್ ಇದ್ರೂ, ಪೋಸ್ಟ್ ಆಪರೇಟಿವ್ ಇದ್ರೂ, ಫಸ್ಟ್ ಆ ಪೇಷಂಟಲ್ಲಿ ಸಮಸ್ಯೆ ಏನಿದೆ, ಸೊ ಫಸ್ಟ್ ಕೇಳಿಸ್ಕೊಳೋದನ್ನು ಕೇಳ್ತೀವಿ. ಅವ್ರು ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಡೀಟೇಲಾಗಿ ಕೇಳಿಸ್ಕೊಂಡು ಅದನ್ನ ನೋಟ್ ಡೌನ್ ಮಾಡ್ಕೊಳ್ತೀವಿ. ಅದರಿಂದ ನಮ್ಮ ಕಡೆಯಿಂದ ಏನಿದೆ, ಯಾವಾಗಿದೆ, ಸ್ವಲ್ಪ ಇನ್ನೂ ರೂಲ್ ಔಟ್ ಮಾಡೋದಕ್ಕೆ ಸ್ವಲ್ಪ ಕಂಡೀಷನ್ಸ್ನ ನಾವು ಕೇಳ್ಕೊಳ್ತೀವಿ. ಇದಾದ ತಕ್ಷಣ ಏನಾಯಿತು, ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಅಂದರೆ ಇದ್ರ ಹಿಂದೆಗಡೆ ಏನಾರು ಆಗಿತ್ತಾ, ಆಪ್ರೇಷನ್ನು, ಇಲ್ಲ ಬಿದ್ದಿದ್ರಾ, ಇಲ್ಲ ಬೇರೆ ಏನಾದರೂ ಮೆಡಿಕಲ್ ಕಂಡೀಷನ್ ಇದೆಯಾ ಅಂತ ರೂಲ್ ಔಟ್ ಮಾಡ್ಕೊಳ್ತೀವಿ. ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಡಿಸ್ಕ್ ಪ್ರಾಬ್ಲಮ್ ಅಂತೇಳಿ ಎಲ್ಲ ಸಾಧಾರಣವಾಗಿ ಹೇಳ್ತಾರೆ, ಬಟ್ ಇಲ್ಲೊಂದು ಸೂಕ್ಷ್ಮತೆ ಒಂದು ಸಮಸ್ಯೆ ಇದೆ ಅಲ್ಲಿ. ಅದಕ್ಕೆ ಇಲ್ಲಿವರೆಗೂ ಕಾಯ್ತಾ ಇದ್ದೆ ನಾನು. ಇಟ್ಸ್ ಕಾಲ್ಡ್ ಆಸ್ ಆಂಕಿಲೋಸಸ್ ಸ್ಪಾಂಡಿಲೋಸಸ್ ಅಂತ ಹೇಳ್ಬಿಟ್ಟು. ಅಂದರೆ ಇಟ್ಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್. ಬೆನ್ನಲ್ಲಿರುವಂಥ ಎಲ್ಲ ಡಿಸ್ಕ್ಗಳಲ್ಲೂ ಸಮಸ್ಯೆ ಇರುತ್ತೆ. ದಿಸ್ ಇಸ್ ವೆರಿ ಕ್ರೂಷಿಯೇಟಿಂಗ್. ಇದಕ್ಕೆ ಸಮಸ್ಯೆಗೆ ಬರೀ ಪೇನ್ ಕಿಲ್ಲರ್ ತೊಗೊಳೋದು, ಏನೋ ಒಂದು ಇಂಜೆಕ್ಷನ್ ತೊಗೊಳೋದು ಅಷ್ಟೇ ಅಲ್ಲ. ಇಟ್ ಹ್ಯಾಸ್ ಟು ಗೋ ಅಂಡರ್ ಪ್ರಾಪರ್ ರಿಜಿಮ್ ಟ್ರೀಟ್ಮೆಂಟ್. ಒಂದು ಆಟೋ ಇಮ್ಯೂನ್ ಕಂಡೀಷನನ್ನು ಅರ್ಥ ಮಾಡ್ಕೊಂಡು ಅದಕ್ಕೊಂದು ಚಿಕಿತ್ಸೆನ ಪ್ಲ್ಯಾನ್ ಮಾಡಬೇಕು. ಇಟ್ಸ್ ಅ ಲಾಂಗ್ ಡ್ಯೂರೇಷನಲ್ ಆಫ್ ಟ್ರೀಟ್ಮೆಂಟ್. ಸೊ ಈ ಥರ ಕಂಡೀಷನ್ಸು ನಮಗೆ ಜಾಸ್ತಿ ಬರುತ್ತೆ ಅಲ್ಲಿ. ಸೊ ಈ ಥರದನ್ನು ಅರ್ಥ ಮಾಡಿಕೊಂಡು ಅವರ ಎಲ್ಲ ಕಂಡೀಷನ್ಸು, ತಂದೆ ತಾಯಿ ಹಿಸ್ಟ್ರಿಗಳನ್ನು ತೊಗೊಳ್ತೀವಿ. ಯಾಕಂದರೆ ಜೆನೆಟಿಕಲ್ ಕಂಡೀಷನ್ಸ್ ಏನಿದೆ ಅಂತ ತಿಳ್ಕೊಂಡು ಅವರ ದಿನಚರಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೋ ಅವರ ಡಯಟ್ ಪ್ಯಾಟರ್ನ್ ಏನೋ ಉದ್ದಗಲಗಳನ್ನೆಲ್ಲ ಲೆಕ್ಕಾಚಾರಗಳು ಹಾಕ್ಕೊಂಡು ನಾವು ಅವ್ರಿಗೊಂದು ಟ್ರೀಟ್ಮೆಂಟ್ ಪ್ಲಾನನ್ನು ಮಾಡಿ ಅದಕ್ಕೊಂದು ಡ್ಯೂರೇಷನಲ್ ಸೆಟಪ್ ಅಂತ ಮಾಡಿ ಮೆಡಿಸಿನ್ಸ್ನ ಫಾಲೋ ಮಾಡ್ತೀವಿ. ಓಕೆ, ಜಯಶೀಲ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಶೀಲ ಅವ್ರಿಗೆ. ಮೇಡಮ್ ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್ ನಾವು ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇರೋದು. ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಸರ್ ನನಗೆ L5 S1 ನಲ್ಲಿ ಸ್ವಲ್ಪ ಡಿಸ್ಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಓಕೆ. ಅದರಿಂದ ಸ್ವಲ್ಪ ಸೊಂಟ ನೋವು, ಬೆನ್ನು ನೋವು ಜಾಸ್ತಿ ಬರ್ತಾ ಇದೆ ಸರ್ ನನಗೆ. ಓಕೆ, ಫೈನ್. ಸೊ L5 S1 ಜಾಗದಲ್ಲಿದೆ ಅಂತ ಹೇಳಿದ್ರೆ, ಸೊ S1ಇಂದ ಕೆಳಗಡೆ ಬರೋದೆಲ್ಲನೂ ಫ್ಯೂಸ್ಡ್ ಆಗಿಬಿಟ್ಟಿರುತ್ತೆ. ಮೇಲೆ ಸಮಸ್ಯೆ ಬಂದರೆ ಕೆಳಗಡೆವರೆಗೂ ಬರುತ್ತೆ. ಅಥವಾ ಕೆಳಗಡೆ ಇರುವ ಮೂಳೆಯಲ್ಲಿ ಸಮಸ್ಯೆ ಇದ್ರೂ ಇಟ್ಸ್ ಕಾಲ್ಡ್ ಆಸ್ ಕಾಕ್ಸಿಡೈನಿಯಾ ಅಂತ ಹೇಳ್ತೀವಿ. ಯಾಕಂದರೆ ಟೇಲ್ ಬೋನ್ ಪ್ರಾಬ್ಲಮ್ ಅಂತ ನೀವೇನು ಸಿಂಪಲಾಗಿ ಕರಿತೀರಾ. ಸೊ ಅದು ಆಗೋ ಸಾಧ್ಯತೆಗಳಿರುತ್ತೆ. ಬಟ್ L5 ಆ್ಯಂಡ್ S1 ಮಧ್ಯದಲ್ಲಿ ಡಿಸ್ಕಲ್ ಸಮಸ್ಯೆ ಆದರೆ ಇಟ್ ಇಸ್ ವೆರಿ ಕ್ರೂಷಿಯೇಟಿಂಗ್. ಯಾಕಂದರೆ ಅದೇ ಮೇಯ್ನು ಲಾಸ್ಟ್ ಬಾಟಮ್ ಅಂದರೆ ಫೌಂಡೇಶನಲ್ ಸಪೋರ್ಟ್ ಥರ ಇರುವಂಥದ್ದು. ಸೊ ಇಲ್ಲಿ ನರಗಳ ಪಾಸಿಂಗ್ ಏನಿರುತ್ತೆ ಅದು ಒತ್ತಿ ಹೋಗ್ತಾ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಆ ಥರದ್ರಲ್ಲಿ ಇದ್ದಾಗ, ಸೊ ನಿಮ್ಮ ಮೆನ್ಸ್ಟ್ರುವೇಷನ್ ಕರೆಕ್ಟಾಗಿದೆಯಾ, ನಿಮ್ಮ ಬವಲ್ ಮೂಮೆಂಟ್ಸ್ ಅಂದರೆ ಟಾಯ್ಲೆಟು ಬವಲ್ಸ್ ಎಲ್ಲನೂ ಕರೆಕ್ಟಾಗಿದೆಯಾ, ಎಲ್ಲದನ್ನೂ ಲೆಕ್ಕಾಚಾರ ಹಾಕಬೇಕು. ಪ್ಲಸ್ ಇದ್ರ ಜೊತೆಯಲ್ಲಿ ಹೆಣ್ಣುಮಕ್ಕಳಲ್ಲಿ ಫೈಬ್ರಾಯ್ಡ್ ಯೂಟ್ರಸ್ ಏನಾದರೂ ಇದೆಯಾ ಅದನ್ನು ಇಲ್ಲಿಗೆ ಲೆಕ್ಕಾಚಾರ ಹಾಕಬೇಕು. ಯಾಕಂದರೆ ಅದ್ರದ್ದು ಒಂದು ಒತ್ತಡದ ನೋವು ಬರುತ್ತೆ. ಸೊ ಇವಾಗ ನಿಮ್ಮಲ್ಲಿ ಖಚಿತವಾಗಿ ಇದೆ ಅಂತ ಹೇಳಿದ್ರೆ ಎಸ್, ಅದಕ್ಕೆ ಒಂದು ಕರೆಕ್ಟಾಗಿ ಒಂದು ರಿಜಿಮ್ ಪ್ಲ್ಯಾನ್ ಆಫ್ ಟ್ರೀಟ್ಮೆಂಟನ್ನು ಮಾಡ್ಕೊಂಡು ಹೋದರೆ ಐ ಥಿಂಕ್ ಯು ಕ್ಯಾನ್ ಆಲ್ಸೋ ಫೈಂಡ್ ದ ಡಿಫ್ರೆನ್ಸ್.
ಓಕೆ, ಇವಾಗಲೇ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಬಟ್ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಹೆಂಗಿರುತ್ತೆ ಅಂದರೆ ಬೇರೆ ಯಾವುದೋ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಬೇರೆ ಪದ್ಧತಿಯ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಇಂಗ್ಲೀಷ್ ಮೆಡಿಸನ್ನು, ಯುನಾನಿನೋ, ಮಗದೊಂದು ತೊಗೊಂಡಿರ್ತಾರೆ. ಸೊ ಈಗ ಹೋಮಿಯೋಕೇರಿಗೆ ಬರಬೇಕು ಅಥವಾ ಹೋಮಿಯೋಪತಿ ಟ್ರೀಟ್ಮೆಂಟಿಗೆ ಬರಬೇಕು ಅಂದರೆ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ ನೀವು ಅಂತ? ಇವಾಗ ಸಿಂಪಲ್ಲಾಗಿ ಡಯಾಬಿಟಿಸಿಗೆ ಪೇಷಂಟ್ ಮೆಡಿಸಿನ್ ತೊಗೊಳ್ತಾ ಇದ್ದಾರೆ. ಓಕೆ, ಅದಕ್ಕಿಂತ ಇನ್ನೂ ಕಾಂಪ್ಲೆಕ್ಸ್ ಹಾರ್ಟ್ ಕಂಡೀಷನಲ್ಲಿ ಏನೋ ಸ್ಟೆಂಟ್ ಹಾಕ್ಕೊಂಡಿದ್ದಾರೆ, ಅವ್ರು ಹಾರ್ಟ್ ಮೆಡಿಸಿನ್ ತೊಗೊಳ್ತಾ ಇದ್ದಾರೆ. ಸೊ ಈ ಥರ ಇದ್ರೂ, ಇಷ್ಟು ಸೂಕ್ಷ್ಮ ಇದ್ರೂ ಹೋಮಿಯೋಪತಿಕ್ ಮೆಡಿಸಿನ್ ತೊಗೊಳ್ಬೋದು. ಹೋಮಿಯೋ ಕೇರಲ್ಲಿ ಇವರಿಗೆ ಚಿಕಿತ್ಸೆ ಇದೆ. ಯಾಕಂದರೆ ನಾವಿಲ್ಲಿ ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಅಂತ ಕೇಳೋದೇ ಇದಕ್ಕೋಸ್ಕರ. ಅವರಲ್ಲಿ ಏನು ಸಮಸ್ಯೆ ಇದೆ, ಚಿಕ್ಕ ವಯಸ್ಸಿಂದ ಏನೇನು ಸಮಸ್ಯೆಯಲ್ಲಿ ಬಳಲಿದ್ದಾರೆ ಅದನ್ನು ಕೇಳ್ಕೊಳ್ತೀವಿ. ಮತ್ತು ಇಲ್ಲಿ ತಂದೆ ತಾಯಿ ಹಿಸ್ಟ್ರಿ ಯಾಕೆ ಕೇಳ್ತೀವಿ ಅಂದರೆ ಇದಕ್ಕೋಸ್ಕರ ತಂದೆ ತಾಯಿಯಲ್ಲಿ ಏನೇನು ಸಮಸ್ಯೆಗಳಿದೆ ಅದೇ ಅವರಲ್ಲಿ ಇವಾಗ ಸೊಂಟ ನೋವಿನ ಸಮಸ್ಯೆ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ನಮ್ಮ ತಂದೆಗೂ ಬಲಗಾಲ ಎಳೆಯೋದೊಂದು ಸಮಸ್ಯೆ ಇತ್ತು ಸರ್, ಇವಾಗ ಇಲ್ಲ ಅವರು, ಬಟ್ ಎಳಿತಾ ಇರೋ ಸಮಸ್ಯೆ ಇತ್ತು ಅಂತ ಹೇಳ್ತಾರೆ. ಸೊ ಇಟ್ ಇಂಡಿಕೇಟ್ಸ್ ದಟ್ ಅವರಲ್ಲಿ ಸಮಸ್ಯೆ ಇತ್ತು. ಸೊ ನಿಮ್ಮಲ್ಲಿ ಅಷ್ಟೇ ವರ್ಷವರೆಗೂ ಹೋಗ್ಬೋದು, ಒಂದು ಐಡಿಯಾ ಸಿಗುತ್ತೆ. ಸೊ ದಟ್ ಇಸ್ ಹೌ ವಿ ಟೇಕ್ ಯುವರ್ ಹಿಸ್ಟ್ರಿ ತೊಗೊಳೋದೇ ಅದಕ್ಕೋಸ್ಕರ. ದಿಸ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಕಡೆನೂ ಫೇಲ್ ಆಗೋದು ಬಿಕಾಸ್ ದೇರ್ ಇಸ್ ನೋ ಪ್ರಾಪರ್ ಹಿಸ್ಟ್ರಿ ಟೇಕಿಂಗ್, ಅಲ್ಲೇ ಪ್ರಾಬ್ಲಮ್ ಬರೋದಿಲ್ಲ. ರೈಟ್, ಚಿನ್ನೇಗೌಡರು ಕರೆ ಮಾಡಿದ್ದಾರೆ. ನಮಸ್ಕಾರ ಚಿನ್ನೇಗೌಡರಿಗೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಾವು ಪಿರಾಮಿಡ್ ಕಲಕು. ರೈಟ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ. ಹಲೋ ಡಾಕ್ಟರ್ ನಮಸ್ತೆ. ನಮಸ್ತೆ ಗೌಡ್ರು, ಹೇಳಿ. ಡಾಕ್ಟರ್, ನಾನೀಗ ಒಂದು ಬೆನ್ನು ನೋವು ಬರ್ತಿತ್ತು ಹಿಂದೆ, ಹಾಂ, ಹೋಗಿ ಎಕ್ಸ್ರೇ ಮಾಡಿಸ್ದೆ ಡಾಕ್ಟರ್ ಹತ್ರ. ಓಕೆ. ಅವರು L1 D1 D2 ಅಂತ ಕೊಟ್ಟಿದ್ದಾರೆ. ಈಗ ಅಷ್ಟೇ ಟ್ರೀಟ್ಮೆಂಟ್ ಹಂಗೆ ಅಂದ್ಬಿಟ್ಟು ಮಾಡಿದ್ದು. ಓಕೆ, ಇವಾಗ ನಿಮಗೆ ಸಮಸ್ಯೆ ಇರೋದು ಮಧ್ಯ ಬೆನ್ನು ಮತ್ತು ಕೆಳಗಡೆ ಬೆನ್ನಲ್ಲಿ. ಸೊ ಈ ಎರಡು ಜಾಗದಲ್ಲಿ ನಾರ್ಮಲಾಗಿ ಮಧ್ಯ ಬೆನ್ನಲ್ಲಿ ಅಷ್ಟು ತೊಂದರೆಗಳು ಬರಲ್ಲ, ಬಟ್ ನಿಮ್ಮಲ್ಲಿ ಅದೇ ಜಾಗದಲ್ಲಿದೆ. ಮೋಸ್ಟ್ಲಿ ಎಲ್ಲೋ ಹಳೆ ಏಟ್ ಇರ್ಬೋದು, ಜಾರು ಬಿದ್ದಿರೋ. ಹೇಳಿ. ಹಿಂದೆ ಒಂದ್ಸಲ ಬಿದ್ದುಬಿಟ್ಟಿದೆ 2 ವರ್ಷದಿಂದ. ಅದೇನೆ, ಎಲ್ಲೋ ಏಟ್ ಇರುತ್ತೆ, ಅದರಿಂದನೇ ಆ ಜಾಗದಲ್ಲಿ ನೋವು ಬರೋದು. ಇಲ್ಲಾಂದರೆ ಎಲ್ಲೋ ಸಡನ್ನಾಗಿ ಆ ಜಾಗಕ್ಕೆ ಬರಲ್ಲ. ಎಲ್ಲೋ ಏಟು ಬಿದ್ದಿರೋದು, ಇಲ್ಲ ಎಲ್ಲೋ ಇದು ಆಗಿರೋದು, ಜಾರಿರೋದು, ಇಂಥದ್ದಿದ್ರೆ ಮಾತ್ರನೇ ನಿಮ್ಗಲ್ಲಿ ಬರುತ್ತೆ. ಸೊ ಇದಕ್ಕೆ ಆಪ್ರೇಷನನ್ನು ನಾವು ಡೆಫಿನೆಟಾಗಿ ಅವಾಯ್ಡ್ ಮಾಡ್ಬೋದು. ನಿಮ್ಮ ಸಮಸ್ಯೆ ಇವಾಗ ನಿಮಗೆ ಖಚಿತವಾಗಿ ಇಲ್ಲಿದೆ ಸಮಸ್ಯೆ ಅಂತ ಗೊತ್ತಾಗಿದೆ. ಅದನ್ನು ಸ್ವಲ್ಪ ಹಿಸ್ಟ್ರಿ ತೊಗೊಂಡು, ಇವಾಗ ನೀವು ಹೇಳಿದ್ರೆ ಹಿಂದೆ ಎಲ್ಲೋ ಬಿದ್ದಿದ್ದೆ ಅಂತ ಹೇಳ್ಬಿಟ್ಟು ಯಾವ ರೀತಿಯಲ್ಲಿ ಬಿದ್ದಿದ್ರೆ ಅದರ ಡೀಟೇಲ್ಗಳನ್ನು ತೊಗೊಂಡು ಅದಕ್ಕೆ ಪ್ರಕಾರವಾಗಿ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಪ್ಲಸ್ ಅದ್ರ ಜೊತೆಲಿ ನಿಮ್ಮ ದೇಹದ ತೂಕನೂ ಲೆಕ್ಕ ಹಾಕಬೇಕು. ಏನೋ ತುಂಬ ದಪ್ಪ ಇದ್ದೀನಿ ಅಥವಾ ನಾನು ತುಂಬ ದಪ್ಪ ಇದ್ದೆ ಸಣ್ಣ ಆಗಿದ್ದೀನಿ ಅಂತ ಹೇಳಿದ್ರೆ ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ನಾವು ಟ್ರೀಟ್ಮೆಂಟನ್ನು ನಿಮಗೆ ಮಾಡ್ಬೋದು. ಬಟ್ ಸದ್ಯಕ್ಕೆ ಯಾವುದೇ ಥರವಾದ ಭಾರವನ್ನು ಎತ್ತಕ್ಕೆ ಹೋಗಬೇಡಿ. ಫಸ್ಟ್ ಥಿಂಗು, ನಿಮ್ಮ ಪಾದರಕ್ಷೆಗಳನ್ನು ಕರೆಕ್ಟಾಗಿರೋದನ್ನು ಹಾಕ್ಕೊಳ್ಳಿ. ಎಲ್ಲೇ ಕೂತ್ರೂ ನೆಟ್ಟಿಗೆ ಬೆನ್ನನ್ನು ಒರಗಿ ಕೂತ್ಕೊಳ್ಳಿ. ಸದ್ಯಕ್ಕೆ ಇಷ್ಟೊಂದು ಚೇಂಜಸ್ನ ನೀವು ಮಾಡ್ಕೊಳ್ಳಿ. ಆದಷ್ಟು ಬಿಸಿನೀರಲ್ಲೇ ಸ್ನಾನವನ್ನು ಮಾಡಿ. ಯಾರ ಕೈಯಲ್ಲೂ ನೀವಿಸ್ಕೊಳೋದಾಗಲಿ, ಮಸಾಜ್ ಮಾಡೋದಾಗಲಿ, ಈ ಲಟ್ಟಣಿಗೆಲ್ಲ ಉಜ್ಜಿಸ್ಕೊಳೋದಾಗಲಿ, ಇಂಥದ್ದೆಲ್ಲ ಎಕ್ಸ್ಪೆರಿಮೆಂಟ್ಗಳು ಮಾಡಬೇಡಿ. ಓಕೆ, ಈಗ ಬೆನ್ನೋವು ಅಂತ ಸಂದರ್ಭದಲ್ಲಿ ಸಹಜವಾಗಿ ನೋವಲ್ಲಿರೋರು ಕಂಪ್ಲೀಟ್ ಕ್ಯೂರ್ ಆಗಬೇಕು ಅಂತ ಬಯಸ್ತಾರೆ. ಹೋಮಿಯೋಕೇರ್ ಟ್ರೀಟ್ಮೆಂಟನ್ನು ತಗೊಳ್ಳೋದ್ರಿಂದಾಗಿ ಆ ಅಶ್ಯೂರೆನ್ಸ್ ಕೊಡ್ಬೋದಾ? ಅಶ್ಯೂರೆನ್ಸು ಇವಾಗ ಯಾವುದೇ ಒಂದು ತೊಗೊಂಡ್ರೂ ಗ್ಯಾರಂಟಿ ಅಂತೇಳಿ ಎಲ್ಲರೂ ಕೇಳ್ತಾರೆ. ಇಟ್ ಇಸ್ ಅ ರೈಟ್ ಥಿಂಗ್. ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ, ದಟ್ಸ್ ದ ಫಸ್ಟ್ ಥಿಂಗ್. ಅದರದ್ದು ಎಶ್ಯೂರೆನ್ಸು. ಸೊ ಇಟ್ ಈಸ್ ಹೌ ವೆಲ್ ಯು ರೆಸ್ಪಾಂಡ್ ಟು ಇಟ್. ಒಂದು, ನೀವೆಷ್ಟು ಕರೆಕ್ಟಾಗಿ ರಿಲೀಜಿಯಸ್ ಆಗಿ ಮೆಡಿಸನ್ ತೊಗೊಳ್ತೀರಾ, ನಿಮ್ಮ ಫೀಡ್ಬ್ಯಾಕ್ಗಳಲ್ಲಿ ಪ್ರೋಸ್ ಆ್ಯಂಡ್ ಕೋನ್ಸನ್ನು ಎಷ್ಟು ಚೆನ್ನಾಗಿ ಹೇಳ್ತೀರಾ. ಇಲ್ಲಿ ಎಲ್ಲಿ ಸಮಸ್ಯೆ ಬರುತ್ತೆ, ಎಕ್ಸಾಜರೇಟ್ ಮಾಡಿ ಹೇಳಿದ್ರೂ ನಾವು ತಪ್ಪೋಗ್ತೀವಿ ಡಾಕ್ಟ್ರು. ನೀವು ಅದನ್ನು ಕಟ್ಟಿಟ್ಟು ಉಳಿಸಿ ಹೇಳಿದ್ರೂ ನಾವು ತಪ್ಪೋಗ್ತೀವಿ. ನಾವು ತಪ್ಪಿದಾಗ ತಪ್ಪೋದೇ ನೀವು. ಸೊ ಆದಷ್ಟು ನಿಮ್ಮ ಸಮಸ್ಯೆಗಳನ್ನು ಕ್ಲಿಯರಾಗಿ ಬಿಡಿಸಿ ಹೇಳಿ. ಅದನ್ನು ಎಕ್ಸಾಜರೇಟು ಮಾಡಬೇಡಿ, ಅದನ್ನು ಉಳಿಸಿಟ್ಕೊಂಡು ಹೇಳಬೇಡಿ. ಸೊ ಇಲ್ಲಿ ಅದು ಇಂಟ್ರಾವರ್ಟು ಎಕ್ಸ್ಟ್ರಾವರ್ಟ್ ಥರ ನಿಮ್ಮ ಸಿಮ್ಟಮ್ಗಳನ್ನು ನೀವು ಮಾಡಬೇಡಿ. ಸೊ ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನು ಕ್ಲಿಯರಾಗಿ ಹೇಳಿ. ಸೊ ಇಲ್ಲಿ ಇದಕ್ಕೋಸ್ಕರನೇ ನಾವೇನು ಮಾಡ್ತೀವಿ, ಲ್ಯಾಬಿಗೆ ಮೊರೆ ಹೋಗ್ತೀವಿ. ಎಷ್ಟೋ ಸತಿ ಇಲ್ಲಿ ಕತೆ ಇರೋದ್ರಿಂದ ನಾವು ಲ್ಯಾಬಿಗೆ ಮೊರೆ ಹೋಗೋದು. ಒಂದು MRI ಮಾಡಿಸಿ ಅಂತ ಹೇಳ್ತೀವಿ. ಅಲ್ಲೇನಂತೆ ಮುಖ ದಪ್ಪ ಆಗಿಬಿಡುತ್ತೆ, ಕೋಪ ಬಂದ್ಬಿಡು, ಇವ್ರು ಏನು ಹೇಳಿದ್ರೆ ಬರಲ್ಲ ಇವ್ರಿಗೆ, ಅದಕ್ಕೆ MRI ಹೇಳ್ತಾರೆ, ಎಲ್ಲರೂ ಅದನ್ನೇ ಮಾಡೋದಿದ್ರೆ ಏನು ಅಂತ. ಹೌದು, ನೀವು ಇಲ್ಲಿ ಎಕ್ಸಾಜರೇಷನ್ ಆದಾಗ ನಮಗಲ್ಲಿ MRI ಸಪೋರ್ಟ್ ಬೇಕಾಗುತ್ತೆ. MRI ಸಪೋರ್ಟ್ ಅಂತ ಹೇಳಿದ್ರೆ ಸಮಸ್ಯೆ ಏನಿದೆ ಅದರ ಕಾಂಪ್ಲಿಕೇಶನ್ ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ರೈಟ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಈ ಬೆನ್ನುಹುರಿ ಸಮಸ್ಯೆ ಅಂದರೆ ಹೆಂಗಿರುತ್ತೆ, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ನಮಸ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಸಮಸ್ಯೆ ಅಂದ್ರೇನು, ಅದಕ್ಕೆ ಕಾರಣಗಳೇನು, ಸಮಸ್ಯೆ ಇದೆ ಅಂದಮೇಲೆ ಖಂಡಿತವಾಗ್ಲೂ ಪರಿಹಾರ ಇದ್ದೇ ಇರುತ್ತೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ ಸೂಕ್ತ ಪರಿಹಾರ ಇದೆ ಅನ್ನೋದನ್ನು ಸ್ವತಃ ಡಾಕ್ಟರ್ ಮಂಜುನಾಥ್ ಗಣೇಶ್ ಅವರು ತಿಳಿಸಿದ್ದಾರೆ. ನೀವು ಕೂಡ ಇಂತಹದ್ದೇ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಎಷ್ಟು ತನಕ ಲಭ್ಯವಿದ್ದಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ಸನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.